ಹಲೋ ಗಾಯ್ಸ್, ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ನಾವು ವರ್ಣಮಾಲೆಗಳು ಅಂದರೆ ಕನ್ನಡ ಗ್ರಾಮರ್ನ 1ನೇ ಅಧ್ಯಾಯ ವರ್ಣಮಾಲೆಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಹಾಗಾದರೆ ವರ್ಣಮಾಲೆಗಳು ಎಷ್ಟಿವೆ? ಸೊ ವರ್ಣಮಾಲೆಗಳು ಎಲ್ಲವನ್ನೂ ಸೇರಿ 49 ವರ್ಣಮಾಲೆಗಳಿವೆ. ಸೊ ಹಾಗಾದರೆ ಇವನ್ನ ನಾವು ವಿಭಾಗ ಮಾಡೋದಾದರೆ ಸೊ ಇದರಲ್ಲಿ ಸ್ವರಗಳು ಬರ್ತವೆ. ಸೊ ಸ್ವರಗಳು ಇದರಲ್ಲಿ ಎಷ್ಟಿವೆ ಅಂದರೆ 13 ಇವೆ. ಮತ್ತೆ ವ್ಯಂಜನಗಳು ಕೂಡ ಬರ್ತವೆ. ಸೊ ವ್ಯಂಜನಗಳು 34 ಇವೆ. ಸೊ ಮತ್ತೆ ಯೋಗವಾಹಕಗಳು ಅಂತ ಬರ್ತವೆ. ಸೊ ಅವು ಯೋಗವಾಹಕಗಳಲ್ಲಿ 2 ರೀತಿಯವು ಇವೆ. ಸೊ ಹಾಗಾದ್ರೆ ಈಗ ಸ್ವರಗಳು ಅಂದ್ರೆ ಏನು, ಮತ್ತೆ ಸ್ವರಗಳಲ್ಲಿ ಎಷ್ಟು ವಿಧ, ಹಾಗೆ ಸ್ವರಗಳು ಎಷ್ಟಿವೆ, ಮತ್ತೆ ವ್ಯಂಜನಗಳು ಎಷ್ಟಿವೆ, ಸೊ ಅದರಲ್ಲಿ ಯಾವುದೇ ವಿಭಾಗಗಳಿವೆ ಮತ್ತು ಅವು ಎಷ್ಟೆಷ್ಟು ಹೊಂದಿವೆ, ಮತ್ತೆ ಅವನ್ನ ಯಾವ ರೀತಿ ಯಾವ ಆಧಾರದ ಮೇಲೆ ವಿಭಾಗ ಮಾಡಿದ್ದಾರೆ, ಮತ್ತೆ ಅವರ್ಗೀಯಗಳು, ಮತ್ತೆ ಯೋಗವಾಹಕಗಳಲ್ಲಿ ಇರ್ತಕ್ಕಂಥ ವಿಧಗಳು ಮತ್ತು ಅವನ್ನ ಯಾವ ರೀತಿ ವಿಭಾಗ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸ್ವರಗಳು. ಸೊ ಸ್ವರಗಳು ಅಂದ್ರೆ ಏನು? ಸೊ ಸ್ವರಗಳು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ನಾವು ಸ್ವರಗಳೆಂದು ಕರೆಯುತ್ತೇವೆ. ಸೊ ಇದರಲ್ಲಿ ಸ್ವತಂತ್ರವಾಗಿ ಯಾವುದೇ ರೀತಿಯ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಸ್ವರಗಳಂತ ಕರಿತೇವೆ. ಸೊ ಹಾಗಾದ್ರೆ ಇದಕ್ಕೆ ಉದಾಹರಣೆ ಯಾವುವು? ಸೊ ಉದಾಹರಣೆಯಾಗಿ ನಾವು ಅ ಮತ್ತೆ ಇ ಮತ್ತೆ ಈ ಮತ್ತೆ ಉ ರು ಎ ಮತ್ತೆ ಐ ಮತ್ತೆ ಓ ಔ. ಸೊ ಇವೆಲ್ಲವನ್ನ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳಂತ ಕರಿತೇವೆ. ಸೊ ಇವೆಲ್ಲವೂ ಎಷ್ಟಿವೆ? 13 ಇವೆ. ಸೊ ಟೋಟಲ್ ಆಗಿ ಇವು 13 ಅಷ್ಟಿವೆ. ಸೊ ಇವುಗಳನ್ನ ಸ್ವರಗಳು ಅಂತ ಕರಿತೇವೆ. ಸೊ ಹಾಗಾದ್ರೆ ಸ್ವರದ ಪ್ರಕಾರಗಳು. ಸೊ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ಸ್ವರಗಳಂತ ಕರೆದ್ರೆ ಸೊ ಹಾಗಾದ್ರೆ ಇದರಲ್ಲಿ ಸ್ವರದ ಪ್ರಕಾರಗಳು ಎಷ್ಟಿವೆ? 3 ರೀತಿಯ ವಿಭಾಗಗಳನ್ನಾಗಿ ನಾವು ಮಾಡ್ತೇವೆ. ಸೊ 1ನೇ ವಿಭಾಗ ಋಸ್ವ ಸ್ವರ ಅಂತ. ಸೊ ಹಾಗಾದ್ರೆ ಋಸ್ವ ಸ್ವರ ಅಂದ್ರೆ ಏನು? ಸೊ ಋಸ್ವ ಸ್ವರ ಅಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಋಸ್ವ ಸ್ವರ ಎನ್ನುತ್ತಾರೆ. ಸೊ ಕೇವಲ ಒಂದೇ ಒಂದು ಮಾತ್ರ ಕಾಲದಲ್ಲಿ ನಾವು ಅವನ್ನ ಉಚ್ಚಾರಣೆ ಮಾಡಿದ್ರೆ ಸೊ ಏನಂತ ಆಗ್ತವೆ? ಋಸ್ವ ಸ್ವರಗಳು ಆಗ್ತವೆ. ಸೊ ಹಾಗಾದ್ರೆ ಅದಕ್ಕೆ ಉದಾಹರಣೆಗಳು ಯಾವುವು? ಸೊ ಈ 13ರಲ್ಲಿ ಋಸ್ವ ಸ್ವರಗಳು ಎಷ್ಟಿವೆ ಅಂದ್ರೆ 6 ಇವೆ. ಸೊ 13ರಲ್ಲಿ ಋಸ್ವ ಸ್ವರಗಳು 6 ಇದ್ರೆ ಸೊ ಅವು ಯಾವುವು ಅಂದ್ರೆ ಅ ಮತ್ತೆ ಇ. ಸೊ ನೋಡಿ ಇವನ್ನ ಕೇವಲ ಒಂದೇ ಮಾತ್ರ ಕಾಲದಲ್ಲಿ ಅ ಇ ಉ ರು ಎ ಓ. ಸೊ ಕೇವಲ ಒಂದೇ ಒಂದು ಮಾತಿನಲ್ಲಿ ಅಥವಾ ಸೊ ಒಂದೇ ಒಂದು ಮಾತ್ರೆ ಕಾಲದಲ್ಲಿ ಇವನ್ನ ನಾವು ಉಚ್ಚರಿಸ್ತೇವೆ. ಸೊ ಇವನ್ನ ನಾವು ಋಸ್ವ ಸ್ವರ ಅಂತ ಕೂಡ ಕರಿಬಹುದು. ಸೊ ಇವೆಷ್ಟಿವೆ? 13ರಲ್ಲಿ ಅಂದ್ರೆ ಒಟ್ಟು ಸ್ವರಗಳಲ್ಲಿ ಋಸ್ವ ಸ್ವರ ಎಷ್ಟಿವೆ ಅಂದ್ರೆ 6 ಇವೆ. ಈಗ 2ನೇ ವಿಧ ಯಾವುದು ಅಂದ್ರೆ ದೀರ್ಘ ಸ್ವರಗಳು. ಸೊ ಹಾಗಾದ್ರೆ ಇಲ್ಲಿ 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನ ನಾವು ಏನಂತ ಕರಿತೇವೆ? ದೀರ್ಘ ಸ್ವರಗಳು ಅಂತ ಕರಿತೇವೆ. ಸೊ ಹಾಗಾದ್ರೆ ಇವೆಷ್ಟಿವೆ? ಸೊ 13ರಲ್ಲಿ 6 ಋಸ್ವ ಸ್ವರಗಳು, 7 ದೀರ್ಘ ಸ್ವರಗಳಿವೆ. ಸೊ 7 ದೀರ್ಘ ಸ್ವರಗಳು ಯಾವ್ಯಾವು? ಅದರಲ್ಲಿ ಆ ಮತ್ತೆ ಈ ಮತ್ತೆ ಊ ಮತ್ತೆ ಎ ಮತ್ತೆ ಐ ಮತ್ತೆ ಓ ಮತ್ತೆ ಔ. ಸೊ ಇವೆಲ್ಲವೂ ಸೇರಿದ್ರೆ ಒಟ್ಟು 7ರಷ್ಟು ದೀರ್ಘ ಸ್ವರಗಳಿವೆ. ಸೊ ಇವನ್ನ ನಾವು 2 ಮಾತ್ರೆಗಳ ಕಾಲ ಅಂದ್ರೆ ಇಲ್ಲಿ ದೀರ್ಘವಾಗಿ ನಾವು ಸ್ವರಗಳನ್ನ ಉಚ್ಚರಿಸ್ತೇವೆ. ಸೊ ಇಲ್ಲಿ ಅ ಅನ್ನೋದಿಲ್ಲ, ಮತ್ತೆ ಇಲ್ಲಿ ಆ ಅಂತ ದೀರ್ಘವಾಗಿ ಸ್ವರಗಳನ್ನ ಉಚ್ಚಾರಣೆ ಮಾಡುವುದಕ್ಕೆ ದೀರ್ಘ ಸ್ವರಗಳು ಅಂತ ಕರಿತೇವೆ. ಸೊ 3ನೇ ವಿಧ ಪ್ಲುತ ಸ್ವರಗಳು ಅಂತ ಬರ್ತವೆ. ಸೊ ಹಾಗಾದ್ರೆ ಇಲ್ಲಿ 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆಲ್ಲ ನಾವು ಪ್ಲುತ ಸ್ವರ ಅಂತ ಕರಿತೇವೆ. ಸೊ ಪ್ಲುತ ಸ್ವರಗಳೇನು? 3 ಮತ್ತೆ ಅದಕ್ಕಿಂತ ಹೆಚ್ಚುಗಳ ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವುಗಳನ್ನ ಸ್ವರಗಳನ್ನ ನಾವು ಪ್ಲುತ ಸ್ವರ ಅಂತ ಕರಿತೇವೆ. ಸೊ ಹಾಗಾದ್ರೆ ಇದಕ್ಕೆ ಉದಾಹರಣೆಗಳ್ಯಾವು? ಸೊ ಇಲ್ಲಿ ಅಮ್ಮ ಮತ್ತೆ ದೇವರೇ. ಸೊ ಇಲ್ಲಿ ಎಸ್ ಅಂತ ಏನಿದೆ ಸೊ ಇದನ್ನ ಅತಿಯಾಗಿ ನಾವಿಲ್ಲಿ ದೀರ್ಘವನ್ನ ಎಳಿತೇವೆ. ಸೊ ಆದ್ದರಿಂದ ಇವು ಪ್ಲುತ ಸ್ವರಗಳು ಅಂತ ಹೇಳ್ತೇವೆ. ಸೊ ಪ್ಲುತ ಸ್ವರಗಳನ್ನ ಎಸ್ ಚಿಹ್ನೆಯಿಂದ ಗುರುತಿಸುತ್ತಾರೆ. ಸೊ ನಾ ಅದೇ ಆಗಲೇ ಹೇಳಿದಾಗ ಸೊ ಇಲ್ಲಿ ಎಸ್ ಚಿಹ್ನೆ ಏನು ಅಂತ ನಮ್ಗೆ ಗುರುತು ಕೊಡುತ್ತೆ ಅಂದ್ರೆ ಇವು ಪ್ಲುತ ಸ್ವರಗಳು. ಸೊ ಇಲ್ಲಿ ನಾವು ಸ್ವರಗಳಿಗಿಂತ ಹೆಚ್ಚು ನಾವು ಇಲ್ಲಿ
ಸ್ವರಗಳನ್ನ ಎಳಿತೇವೆ ಅಥವಾ ಉಚ್ಚರಿಸ್ತೇವೆ. ನಾವು ಸ್ವರಗಳಲ್ಲಿ ಇಲ್ಲಿ ಇನ್ನೊಂದು ಟಾಪಿಕ್ ಬರ್ತದೆ. ಇಲ್ಲಿ ಸ್ವರಗಳಲ್ಲಿ 13 ಸ್ವರಗಳಿವೆ. ಸೊ ಇಲ್ಲಿ 13 ಸ್ವರಗಳು ಇವೆಲ್ಲವೂ ವರ್ಣದೊಂದಿಗಿನ ಸ್ವರಗಳಾಗಿರ್ತವೆ. ಸೊ ಇದರಲ್ಲಿ ಐ ಮತ್ತೆ ಔ, ಸೊ ಇವೆರಡು ಏನಿವೆ ಐ ಮತ್ತೆ ಔ ಎನ್ನುವುದು ಸಂಧ್ಯಕ್ಷರಗಳಾಗ್ತವೆ. ಸೊ ಸವರ್ಣವಲ್ಲದ ಅಕ್ಷರಗಳೇ ಸವರ್ಣವಲ್ಲದ ಸ್ವರಗಳನ್ನ ನಾವು ಏನಂತ ಕರಿತೇವೆ? ಸವರ್ಣವಲ್ಲದ ಸ್ವರಗಳೇ ಸಂಧ್ಯಕ್ಷರಗಳು. ಈ ಸಂಧ್ಯಕ್ಷರಗಳು ಇಲ್ಲಿ ಎರಡು ಸಂಧ್ಯಕ್ಷರಗಳು ಬರ್ತವೆ ವರ್ಣಗಳಲ್ಲಿ. ಅವು ಯಾವುವು ಅಂದ್ರೆ ಐ ಮತ್ತೆ ಔ ಎನ್ನುವವು ಸಂಧ್ಯಕ್ಷರಗಳಾಗುತ್ತವೆ. ವ್ಯಂಜನಗಳು. ಸೊ ವ್ಯಂಜನಗಳು ಎಷ್ಟಿವೆ? ಸೊ ವ್ಯಂಜನಗಳು ಮತ್ತೆ ವ್ಯಂಜನಗಳ ಅರ್ಥ ಏನು ಅಂದ್ರೆ, ಸೊ ಮೊದಲನೇದಾಗಿ ಇಲ್ಲಿ ಅರ್ಥ ನೋಡೋಣ. ಸೊ ವ್ಯಂಜನಗಳ ಅರ್ಥ ಏನು ಅಂದ್ರೆ, ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತೇವೆ. ಸೊ ಹಾಗಾದ್ರೆ ಇಲ್ಲಿ ಇದರ ಅರ್ಥ ಏನು? ಇಲ್ಲಿ ಯಾವುದೇ ಸ್ವತಂತ್ರವಾಗಿ ನಾವು ಉಚ್ಚಾರಣೆ ಮಾಡುವುದಿಲ್ಲ. ಸೊ ವ್ಯಂಜನಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲು ಬರುವುದಿಲ್ಲ. ಸೊ ಇಲ್ಲಿ ಸ್ವರಗಳ ಸಹಾಯಗಳು ಬೇಕೇ ಬೇಕು. ಸೊ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನ ನಾವು ಏನಂತೇವೆ? ವ್ಯಂಜನಗಳು ಅಂತ ಕರಿತೇವೆ. ಸೊ ಹಾಗಾದ್ರೆ ಇಲ್ಲಿ ಉದಾಹರಣೆಗೆ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಕ ಅಂತ ಇದೆ. ಸೊ ಇದಕ್ಕೆ ಪ್ಲಸ್ ಇಲ್ಲಿ ಅ ಅಂತ ಇದೆ. ಸೊ ಆವಾಗ ಇದು ವ್ಯಂಜನ ಕ ಅಂತ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕಾಗೆ ನಾವು ತಗೊಂಡ್ರೆ ಕ ಪ್ಲಸ್ ಇಲ್ಲಿ ದೀರ್ಘ ಸ್ವರವಾದ ಆ ನ ತಗೊಂಡ್ರೆ ಇದು ಕ ಅಂತ ಆಗುತ್ತೆ. ಸೊ ಇದೇ ರೀತಿ ಸ್ವರಗಳ ಸಹಾಯದಿಂದ, ಸೊ ಮತ್ತೆ ಇಲ್ಲಿ ಕಿ ಅಂತ ಕೂಡ ತಗೊಂಡ್ರೆ ನೀವು ಕ ಪ್ಲಸ್ ಇ, ಆವಾಗ ಇದು ಕಿ ಅಂತ ಆಗುತ್ತೆ. ಮತ್ತೆ ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ ಕ ಪ್ಲಸ್ ಇ, ಸೊ ಇಲ್ಲಿ ಕಿ ಅಂತ ಆಗುತ್ತೆ. ಸೊ ಇಲ್ಲಿ ಇದೇ ರೀತಿ ನಾವು ಎಲ್ಲ ವ್ಯಂಜನಗಳನ್ನ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರಣೆ ಮಾಡಲು ಸಾಧ್ಯ ಆಗ್ತದೆ. ಸೊ ಹಾಗಾದ್ರೆ ಇಲ್ಲಿ ವ್ಯಂಜನದ ಪ್ರಕಾರಗಳೆಷ್ಟು? ಸೊ ಇದರಲ್ಲಿ ಎರಡು ವಿಧ ಅಥವಾ ಎರಡು ಪ್ರಕಾರಗಳಾಗ್ತವೆ. ಸೊ ಹಾಗಾದ್ರೆ ಎರಡು ವಿಧಗಳಲ್ಲಿ ಯಾವ್ಯಾವ ಇದೆ? ವರ್ಗೀಯ ವ್ಯಂಜನ ಅಂತ ಇದೆ. ಸೊ ವರ್ಗೀಯ ವ್ಯಂಜನ ಅಂದ್ರೆ ಕದಿಂದ ಮ ವರೆಗಿನ 25 ಅಕ್ಷರಗಳನ್ನ ವರ್ಗೀಯ ವ್ಯಂಜನ ಅಂತ ಕರೀತಾರೆ. ಸೊ ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನ ಆಧರಿಸಿ ಅವನ್ನ 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಸೊ ಇಲ್ಲಿ ಕದಿಂದ ಮ ವರೆಗಿನ 25 ಅಕ್ಷರಗಳನ್ನ ನಾವು ಏನಂತೇವೆ? ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಸೊ ಕದಿಂದ ಮ ವರೆಗಿನ ಅಕ್ಷರಗಳನ್ನ 25 ಅಕ್ಷರಗಳನ್ನ ನಾವೇನಂತೇವೆ? ವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ. ಸೊ ಹಾಗಾದ್ರೆ ಇವನ್ನ ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನ ಆಧರಿಸಿ ಅವನ್ನ 5 ವರ್ಗಗಳಾಗಿ, ಸೊ ನಾವು ಉಚ್ಚರಿಸುವಾಗ ಯಾವ ರೀತಿ ಮತ್ತು ಅವು ಎಲ್ಲಿಂದ ಹುಟ್ಟುವ ಸ್ಥಳವನ್ನ ಆಧರಿಸಿ ಅವನ್ನ 5 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಸೊ ಹಾಗಾದ್ರೆ ವರ್ಗ ಇಲ್ಲಿ ಕ ಅಂತ ಇದೆ. ಸೊ ಇದರ ಅಲ್ಪ ಪ್ರಾಣ ಏನು? ಅದು ಕ ಆಗುತ್ತೆ. ಸೊ ಹಾಗಾದ್ರೆ ಅದರ ಮಹಾಪ್ರಾಣ ಏನು ಆಗುತ್ತೆ? ಖ ಅಂತ ಆಗುತ್ತೆ. ಮತ್ತೆ ಅದರ ಅಲ್ಪ ಪ್ರಾಣ ಗ ಆದ್ರೆ ಮಹಾಪ್ರಾಣ ಘ ಅಂತ ಆಗುತ್ತೆ. ಸೊ ಇಲ್ಲಿ ಅನುನಾಸಿಕ ಯಾವುದು ಅಂದ್ರೆ ನ್ಯ. ಸೊ ಅನುನಾಸಿಕ ಇಲ್ಲಿ ಮೂಗಿನ ಸಹಾಯದಿಂದ ಉಚ್ಚಾರಿಸುವ ಅಕ್ಷರಗಳು. ಸೊ ಇಲ್ಲಿ ನ್ಯ ಎನ್ನುವುದು ಜ್ಞ ಎನ್ನುವುದು ಇವೆಲ್ಲವೂ ಅನುನಾಸಿಕಕ್ಕೆ ಸೇರ್ತವೆ. ಮತ್ತೆ ಇಲ್ಲಿ ಚ ವರ್ಗವನ್ನ ನೋಡಿದ್ರೆ ನಾವು ಇಲ್ಲಿ ಅಲ್ಪ ಪ್ರಾಣ ಏನಾಗುತ್ತೆ? ಚ ಆದ್ರೆ ಮಹಾಪ್ರಾಣ ಛ ಅಂತ ಆಗುತ್ತೆ. ಮತ್ತೆ ಇಲ್ಲಿ ಜದ್ದು ನಾವು ಅಲ್ಪ ಪ್ರಾಣ ನೋಡಿದ್ರೆ ಜ ಆದ್ರೆ ಮಹಾಪ್ರಾಣದ್ದು ಝ ಅಂತ ಆಗುತ್ತೆ. ಮತ್ತೆ ಈಗ ಇದೇ ರೀತಿ ವರ್ಗ ಟದು ನೋಡಿದ್ರೆ ಅಲ್ಪ ಪ್ರಾಣ ಟ ಆದ್ರೆ ಮಹಾಪ್ರಾಣ ಠ ಆಗುತ್ತೆ. ಡದು ನೋಡಿದ್ರೆ ಢ ಅಂತ ಆಗುತ್ತೆ. ತ ನೋಡಿದ್ರೆ ತ ಅಂತ ಆದ್ರೆ ಥ ಅಂತ ಕೂಡ ಆಗುತ್ತೆ. ಮತ್ತೆ ದದು ಧ ಮಹಾಪ್ರಾಣ ಧ ಆಗುತ್ತೆ. ಮತ್ತೆ ಪದು ಪ ಇದ್ದಿದ್ದು ಫ ಆದ್ರೆ ಅಲ್ಪ ಪ್ರಾಣ ಬದು ಭ ಅಂತ ಕೂಡ ಆಗುತ್ತೆ. ಸೊ ಇವೇ ಇಲ್ಲೇ ನಾವು ಹೇಳ್ತಾ ಇರೋದೇನು ಅಂದ್ರೆ ಕ ವರ್ಗದಿಂದ ಹಿಡಿದು ಮ ವರ್ಗದ ತನಕ 25 ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಾಕ್ಷರಗಳಂತ ಕರೀತೇವೆ. ಸೊ ಅವನ್ನ ಯಾವ ರೀತಿಯವು ಹುಟ್ಟುವ ಸ್ಥಳವನ್ನ ಆಧರಿಸಿ ಕೂಡ 5 ವರ್ಗಗಳಾಗಿ ಮತ್ತೆ ವಿಂಗಡಿಸಲಾಗಿದೆ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕವಾಗಿ. ಸೊ ಇವು ಒಟ್ಟು 25 ಅಕ್ಷರಗಳಾಗಿವೆ. ಸೊ ಹಾಗಾದ್ರೆ ಇಲ್ಲಿ ಅನುನಾಸಿಕ ಯಾವಿವೆ? ನ್ಯ ಇದೆ, ಣ ಇದೆ, ನ್ಯ ಇದೆ, ನ ಇದೆ, ಮತ್ತೆ ಮ ಅಂದ್ರೆ ಮೂಗಿನ ಸಹಾಯದಿಂದ
ಬರ್ತಕ್ಕಂಥ ಅಕ್ಷರಗಳನ್ನ ನಾವು ಏನಂತೇವೆ ಅನುನಾಸಿಕ ಅಂತ ಕರಿತೇವೆ. ಸೊ ಇವೆಲ್ಲವೂ ಎಷ್ಟಿವೆ? ವರ್ಗೀಯ ವ್ಯಂಜನಗಳು 25 ಇವೆ. ಸೊ ಇಲ್ಲಿ ಎರಡನೇ ವಿಧ ಯಾವುದು ಅಂದ್ರೆ ವರ್ಗೀಯ ಆದ್ಮೇಲೆ ಎರಡನೇದು ಅವರ್ಗೀಯ ವ್ಯಂಜನಗಳು. ಸೊ ವರ್ಗೀಯ ಮತ್ತೆ ಅವರ್ಗೀಯ ಅಂತ ಇವೆ. ಸೊ ಇದು ಒಂದನೇ ವಿಧವನ್ನ ನಾವು ಆಗ್ಲೇ ನೋಡಿದ್ವಿ, ಇದರಲ್ಲಿ 25 ಅಕ್ಷರಗಳಿವೆ. ಸೊ ಈಗ ಎರಡನೇ ವಿಧವನ್ನ ನೋಡೋಣ. ಸೊ ಅವರ್ಗೀಯ ವ್ಯಂಜನಗಳು ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನ ನಾವಿಲ್ಲಿ ಏನಂತೇವೆ ವರ್ಗೀಯ ವ್ಯಂಜನ ಅಂತ ಕರೀತೇವೆ. ಸೊ ಇವು ಯಾವುದೇ ರೀತಿಯ ವರ್ಗಕ್ಕೆ ಸೇರಿದವರಾಗಿರುವುದಿಲ್ಲ. ಸೊ ಇವು ಪ್ರತ್ಯೇಕ ಅಕ್ಷರಗಳಾಗಿ ಉಳಿದು ಬರ್ತವೆ. ಸೊ ಅವನ್ನ ನಾವು ವರ್ಗೀಯ ಅನ್ನೋದಕ್ಕಿಂತ ಅವರ್ಗೀಯ ಅಂತ ಕೂಡ ಕರಿತೇವೆ. ಸೊ ಇವೆಷ್ಟಿವೆ? 9 ಇವೆ. ಸೊ 9ರಷ್ಟು ಅವರ್ಗೀಯ ವ್ಯಂಜನಗಳು. ಸೊ ಹಾಗಾದ್ರೆ ಅವು ಯಾವ್ಯಾವು? ಉದಾಹರಣೆ ನೋಡೋದಾದ್ರೆ ಯ ಇದೆ, ರ ಇದೆ, ಲ ಇದೆ, ವ, ಶ, ಶ, ಸ, ಹ, ಳ. ಸೊ ಇವು 9 ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರೀಬಹುದು. ಮತ್ತೆ ಈಗ ಮೂರನೇ ವಿಧ ಯಾವುದು ಅಂದ್ರೆ ಯೋಗವಾಹಕಗಳು. ಯೋಗ ಎಂದರೆ ಕೂಡು, ವಹ ಎಂದರೆ ಹೋಗುವ ಎಂದರ್ಥ. ಸೊ ಯೋಗವಾಹ ಎಂದರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ ಅಥವಾ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ನಾವು ಯೋಗವಾಹ ಎನ್ನುತ್ತೇವೆ. ಸೊ ಇಲ್ಲಿ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ, ಸೊ ಇದು ಕೇವಲ ನಾವು ಈ ರೀತಿ ಬರೆದ್ರೆ ಇದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆದ್ರೆ ಅದನ್ನೇ ನಾವು ಇದರ ಪಕ್ಕದಲ್ಲಿ ಅಂತ ಬರೆದ್ರೆ ಇದೇನಾಗುತ್ತೆ ಅಮ್ ಅಂತ ಆಗುತ್ತೆ. ಸೊ ಇದೇ ರೀತಿ ಇಲ್ಲಿ ಯೋಗವಾಹಕಗಳು ಯಾವ ರೀತಿ ಅಂದ್ರೆ ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಅವನ್ನ ಉಚ್ಚರಿಸೋಕೆ ಅಕ್ಷರಕ್ಕೆ ಒಂದು ಸಂಬಂಧ ಬರ್ತದೆ. ಸೊ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ನಾವು ಯೋಗವಾಹ ಅಂತ ಕರೀತೇವೆ. ಹಾಗಾದ್ರೆ ಯೋಗವಾಹದ ಪ್ರಕಾರಗಳು ಯಾವುವು? ಸೊ ಯೋಗವಾಹದಲ್ಲಿ 2 ರೀತಿಯ ವಿಧ ಅಥವಾ ಪ್ರಕಾರಗಳಿವೆ. ಸೊ ಅದರಲ್ಲಿ ಒಂದನೇದ್ದು ಅನುಸ್ವಾರ. ಸ್ವರದ ಸಂಬಂಧ ಪಡೆದು ಒಂದು ಸೊನ್ನೆಗೆ ಅನುಸ್ವಾರ ಎನ್ನುತ್ತಾರೆ. ಸೊ ಇದು ಸೊನ್ನೆ. ಸೊ ಇದಕ್ಕೆ ನಾವು ನಾನಾಗಲೇ ಹೇಳಿದಾಗೆ ಸೊ ಇದನ್ನ ಅಮ್ ಅಂತ ಕರಿಬಹುದು, ಅಥವಾ ಕಮ್ ಅಂತ ಕರಿಬಹುದು, ಕಂಡು ಅಂತ ಇಲ್ಲಿ ಬರೀಲಿಕ್ಕೆ ಕನ್ನ ಯೂಸ್ ಮಾಡಬಹುದು. ಸೊ ಮತ್ತೆ ಇಲ್ಲೇ ಅಂತ ಇದೆ, ಮತ್ತೆ ಗಮ್ ಅಂತ ಕೂಡ ಇಲ್ಲಿ ನಾವು ಯೂಸ್ ಮಾಡಬಹುದು ಗಂಟೆಯನ್ನ ಬರಲಿಕ್ಕೆ. ಸೊ ಇಲ್ಲಿ ಈ ಕೇವಲ ಸೊನ್ನೆಗೆ ಅಥವಾ ಅನುಸ್ವಾರಕ್ಕೆ ನಾವು ಯಾವುದೇ ಒಂದು ಅಕ್ಷರವನ್ನ ಪಡೆದಾಗ ಆ ಸಂಬಂಧವಾಗಿ ಒಂದು ಪದ ಅಥವಾ ಇಲ್ಲಿ ಸ್ವರದ ಸಹಾಯದ ಜೊತೆಗೆ ಉದ್ಭವ ಆಗ್ತದೆ. ಮತ್ತೆ ಇಲ್ಲಿ ವಿಸರ್ಗ. ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದಿರುವ 2 ಸೊನ್ನೆಗೆ ವಿಸರ್ಗ ಎನ್ನುತ್ತಾರೆ. ಸೊ ಇಲ್ಲಿ ಸ್ವರದ ಸಂಬಂಧ ಪಡೆದ ಒಂದರ ಮೇಲೆ ಇರ್ತಕ್ಕಂಥ 2 ಸೊನ್ನೆ, ಒಂದರ ಮೇಲೊಂದು ಅಂದ್ರೆ ವಿಸರ್ಗ. ಸೊ ವಿಸರ್ಗ ಇವು 2 ಸೊನ್ನೆ ಒಂದರ ಮೇಲೊಂದು ಕೂಡಿಕೊಂಡಿರ್ತವೆ. ಸೊ ಹಾಗಾದ್ರೆ ವಿಸರ್ಗವನ್ನ ನಾವೇನಂತೇವೆ ಅಹಾ ಅಂತ ಬರೆಯಲು ಯೂಸ್ ಮಾಡ್ತೇವೆ. ಸೊ ಇದೇ ಸ್ವರದ ಸಂಬಂಧ ಪಡೆದು ಒಂದು ಅಕ್ಷರವಾಗಿ ಇಲ್ಲಿ ಮಾರ್ಪಾಡಾಗ್ತದೆ. ಸೊ ಇದನ್ನ ನಾವು ವಿಸರ್ಗ ಅಂತ ಕರಿತೇವೆ. ಅಹಾ ಅನ್ನೋದು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡಬಹುದು. ಸೊ ಇಲ್ಲಿ ನಾವು ಸ್ವರಗಳನ್ನ ನೋಡಿದ್ವಿ. ಸ್ವರಗಳು ಎಷ್ಟಿವೆ? 13 ಇವೆ. ಮತ್ತೆ ವ್ಯಂಜನಗಳನ್ನು ಕೂಡ ನೋಡಿದ್ವಿ ನಾವು. ವ್ಯಂಜನಗಳಲ್ಲಿ ವರ್ಗೀಯ 25, ಅವರ್ಗೀಯ 9, ಮತ್ತೆ ಯೋಗವಾಹಕಗಳು 2 ಇವನ್ನ ನೋಡಿದ್ವಿ. ಸೊ ಈಗ ಹಾಗಾದ್ರೆ ಇಲ್ಲಿ ಅಕ್ಷರಗಳು ಹುಟ್ಟುವ ಸ್ಥಾನಗಳನ್ನ ಈಗ ನೋಡೋಣ. ಸೊ ಹಾಗಾದ್ರೆ ಇಲ್ಲಿ ಅಕ್ಷರಗಳು ನಾವು ಹೇಳಬೇಕಾದ್ರೆ ಅಥವಾ ಉಚ್ಚರಿಸಬೇಕಾದ್ರೆ ಯಾವ ಸ್ಥಳದಲ್ಲಿ ಅವು ಹುಟ್ಟುತ್ತವೆ, ಸೊ ಆ ಸ್ಥಳದ ಮೂಲಕ ಅವನ್ನ ನಾವು ವಿಭಾಗ ಮಾಡಬಹುದು ಅಥವಾ ಅವನ್ನ ಐಡೆಂಟಿಫೈ ಮಾಡಬಹುದು. ಸೊ ಇದರಲ್ಲಿ ಅಕ್ಷರಗಳೆಲ್ಲ ಹೊಕ್ಕಳದ ಮೂಲ ಭಾಗದಿಂದ ಹೊರಟ ಶಬ್ದವೊಂದಿಯಿಂದ ಹುಟ್ಟುತ್ತವೆ. ಹಾಗೂ ಹೊರಟ ಶಬ್ದವು ಗಂಟಲು, ದವಡೆ, ಮೂರ್ಧ, ನಾಲಿಗೆಯ ಮೇಲ್ಭಾಗ, ಮೂರ್ಧ ಅಂದ್ರೆ ನಾಲಿಗೆಯ ಮೇಲ್ಭಾಗ, ಮತ್ತೆ ತುಟಿ, ಮತ್ತೆ ಹಲ್ಲು ಇತ್ಯಾದಿ ಅವಯವಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗುತ್ತವೆ. ಇಲ್ಲಿ ಅಕ್ಷರಗಳೆಲ್ಲೂ ಹೊಕ್ಕಳದ ಮೂಲದಿಂದ, ಹೊಟ್ಟೆಯ ಮೂಲದಿಂದ ಹೊರಟು ಶಬ್ದವೊಂದಿಯಿಂದ ಹುಟ್ಟುತ್ತವೆ. ಸೊ ಹಾಗಾದ್ರೆ ಇವು ಹೊರಟ ಶಬ್ದವು ಗಂಟಲು, ಸೊ ಗಂಟಲಿನಿಂದ, ದವಡೆ, ಮತ್ತೆ ಮೂರ್ಧ, ಮತ್ತೆ ನಾಲಿಗೆಯ ಮೇಲ್ಭಾಗ, ಮತ್ತೆ ತುಟಿ, ಮತ್ತೆ ಹಲ್ಲು ಇವುಗಳ ಮೂಲಕ ನಾವು ಉಚ್ಚರಿಸೋದಿಂತ ಇವನ್ನ ವಿಭಾಗ ಮಾಡಿ ಬೇರೆ ಬೇರೆ ಅಕ್ಷರಗಳಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ತವೆ. ಸೊ ಹಾಗಾದ್ರೆ ಇದರಲ್ಲಿ ಒಂದನೇ ವಿಭಾಗ ಯಾವುದು ಅಂದ್ರೆ ಕಂಠ್ಯ ಅಕ್ಷರಗಳು. ಸೊ ಕಂಠ್ಯ ಭಾಗದಲ್ಲಿ ಇವು ಹುಟ್ಟುತ್ತವೆ. ಸೊ ಹಾಗಾದ್ರೆ ಇವು ಖ ಅಂದ್ರೆ ಗಂಟಲಿನ ಸಹಾಯದಿಂದ ಹುಟ್ಟಿರ್ತಕ್ಕಂಥ ನಾವು
ಅಕ್ಷರಗಳಿಗೆ ನಾವೇನಂತೇವೆ ಕಂಠಭಾಗ ಅಂತ, ಕಂಠಭಾಗದಲ್ಲಿ ಹುಟ್ಟುವ ಅಕ್ಷರಗಳಂತ ಕರಿತೇವೆ. ಸೊ ಉದಾಹರಣೆಗೆ ಖ ಮತ್ತೆ ಖ ಮತ್ತೆ ಘ ಮತ್ತೆ ದೊಡ್ಡ ಘ ಮತ್ತೆ ನ್ಯ ಮತ್ತೆ ಅ ಮತ್ತೆ ಆ ಮತ್ತೆ ಹ ಮತ್ತೆ ವಿಸರ್ಗ. ಸೊ ಇವೆಲ್ಲವೂ ಗಂಟಲಿನ ಸಹಾಯದಿಂದ ಹುಟ್ಟಿರ್ತಕ್ಕಂಥ ಅಕ್ಷರಗಳು. ಸೊ ಅದರ ಕಂಠ ಭಾಗದಲ್ಲಿ ಇವು ಹುಟ್ಟುತ್ತವೆ. ಸೊ ಇವನ್ನ ನಾವು ಕಂಠ ಅಕ್ಷರಗಳು ಅಂತ ಕೂಡ ಕರಿತೇವೆ. ಈಗ ತಾಲವ್ಯ ಅಕ್ಷರಗಳು. ಸೊ ತಾಲುವಿನ ಅಥವಾ ದವಡೆಯ ಸಹಾಯದಿಂದ ಹುಟ್ಟುವ ಅಕ್ಷರಗಳು. ಸೊ ದವಡೆ ಅಂತ ಹುಟ್ಟಿರ್ತಕ್ಕಂಥ ಅಕ್ಷರಗಳು ಯಾವುವು ಅನ್ನೋದನ್ನ ಈಗ ನೋಡೋಣ. ಚ, ಛ, ಜ, ಝ, ನ್ಯ ಮತ್ತೆ ಈ, ಯ, ಶ. ಸೊ ಇವೆಲ್ಲವೂ ತಾಲವ್ಯ ಅಂದ್ರೆ ದವಡೆಯ ಸಹಾಯದಿಂದ ಹುಟ್ಟುತ್ತವೆ. ಸೊ ಆದ್ದರಿಂದ ಇವೆಲ್ಲವನ್ನು ನಾವು ಏನಂತೇವೆ ತಾಲವ್ಯ ಅಕ್ಷರಗಳು ಅಂತ. ಮತ್ತೆ ಈಗ ಮೂರನೇ ಭಾಗ ಮೂರ್ಧನ್ಯ ಅಕ್ಷರಗಳು. ಸೊ ಮೂರ್ಧ ಭಾಗದಲ್ಲಿ ಅಂದ್ರೆ ನಾಲಿಗೆಯನ್ನ ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುತ್ತವೆ. ಸೊ ನಾವು ಇಲ್ಲಿ ಎಂತವೆ ಅಂದ್ರೆ ಮೂರ್ಧ ಭಾಗ ಅಂದ್ರೆ ನಾಲಿಗೆಯನ್ನ ಹಿಂದೆ ಸರಿಸಿ ಮತ್ತೆ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ. ಸೊ ನೀವು ಈ ಅಕ್ಷರಗಳನ್ನ ನೀವು ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾಲಿಗೆಯು ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸುತ್ತೆ ಅನ್ನೋದನ್ನ. ಸೊ ಈಗ ನೋಡಿ ಟ, ಥ, ಡ, ಢ, ಣ ಮತ್ತೆ ರು ಮತ್ತೆ ರ ಮತ್ತೆ ಶ. ಸೊ ಇವೆಲ್ಲವೂ ನಾಲಿಗೆಯನ್ನ ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನ ಸ್ಪರ್ಶಿಸ್ತವೆ. ಸೊ ಆದ್ದರಿಂದ ಇವನ್ನ ನಾವು ಮೂರ್ಧನ್ಯಾಕ್ಷರಗಳು ಅಂತ ಕರಿತೇವೆ. ಸೊ ಇವು ಎಲ್ಲವೂ ಮೂರ್ಧನ್ಯಾಕ್ಷರಗಳಾಗುತ್ತವೆ. ಮತ್ತೆ ದಂತ್ಯ ಅಕ್ಷರಗಳು. ನಾಲ್ಕನೇ ಭಾಗ ಯಾವುದು ಅಂದ್ರೆ ದಂತ್ಯ ಅಕ್ಷರಗಳು. ಸೊ ದಂತ್ಯ ಅಕ್ಷರಗಳು ಅಂದ್ರೆ ಹಲ್ಲುಗಳ ಬಳಿ ಹುಟ್ಟುತ್ತವೆ. ಸೊ ಹಲ್ಲುಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನ ನಾವು ಇಲ್ಲಿ ಉದಾಹರಣೆ ನೋಡಿದ್ರೆ ತ. ಸೊ ಇದು ನೋಡಿ ಹಲ್ಲಿಗೆ ನಾಲಿಗೆಯು ಅಟಿತದೆ ಅಥವಾ ಮುರ್ತದೆ. ಸೊ ಆವಾಗ ಮಾತ್ರ ಈ ಅಕ್ಷರಗಳನ್ನ ನಾವು ನೋಡಲು ಸಾಧ್ಯ ಆಗ್ತವೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ತ, ಥ, ದ, ಧ, ನ, ಲ, ಸ. ಸೊ ಇವೆಲ್ಲವೂ ನಾಲಿಗೆಯು ದಂತ್ಯಗಳ ಅಂದ್ರೆ ಹಲ್ಲಿನ ಸಹಾಯದಿಂದ ಇವು. ಅದಕ್ಕೆ ದಂತ್ಯಗಳಿಲ್ಲ ಅಂದ್ರೆ ಈ ಅರ್ಥವನ್ನ ನಾವು ಅಷ್ಟೊಂದು ಸರಿಯಾಗಿ ಉಚ್ಚಾರಣೆ ಮಾಡಲು ಸಾಧ್ಯವಾಗುವುದಿಲ್ಲ. ಸೊ ಆದ್ರಿಂದ ದಂತ್ಯದ ಸಹಾಯದ ಮೂಲಕವೇ ಈ ಅಕ್ಷರಗಳು ಹುಟ್ಟುತ್ತವೆ. ಸೊ ಆದ್ದರಿಂದ ಇವನ್ನ ನಾವು ದಂತ್ಯ ಅಕ್ಷರಗಳು ಅಂತ ಕರಿತೀವಿ. ಮತ್ತೆ ಐದನೇದು ಓಷ್ಟ್ಯ ಅಕ್ಷರಗಳು. ಸೊ ಹಾಗಾದ್ರೆ ಓಷ್ಟ್ಯ ಅಕ್ಷರಗಳು ಅಂದ್ರೆ ಏನೇ ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ. ಸೊ ತುಟಿಗಳೇನಿದಾವೆ ಸೊ ಅದರ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನ ನಾವು ಏನಂತೇವೆ ಓಷ್ಟ್ಯ ಅಕ್ಷರಗಳು. ಸೊ ಹಾಗಾದ್ರೆ ಇದರಲ್ಲಿ ಪ. ಸೊ ನೀವು ಕೂಡ ಇದನ್ನ ಅಲ್ಲಿ ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ ಅಂತ. ಪ ಮತ್ತೆ ಫ ಮತ್ತೆ ಬ ಮತ್ತೆ ಭ ಮತ್ತೆ ಮ ಮತ್ತೆ ಉ ಮತ್ತೆ ಊ. ಸೊ ಇವೆಲ್ಲ ಏನಿವೆ ತುಟಿಗಳ ಸಹಾಯದಿಂದ ಹುಟ್ಟುತ್ತವೆ. ಸೊ ಆದ್ದರಿಂದ ಇವನ್ನ ನಾವೇನಂತೇವೆ ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ ಅಥವಾ ತುಟಿಗಳ ಅಕ್ಷರಗಳು. ಮತ್ತೆ 6ನೇ ಪಾಯಿಂಟ್ ಅನುನಾಸಿಕಗಳು. ಸೊ ಅನುನಾಸಿಕಗಳು ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಾಸಿಕದ ಅಂದ್ರೆ ಮೂಗಿನ ಸಹಾಯದಿಂದ ಹುಟ್ಟುವ ಅಕ್ಷರಗಳು. ಸೊ ಇಲ್ಲಿ ನ್ಯ ಮತ್ತೆ ಣ ಮತ್ತೆ ಣ ಮತ್ತೆ ನ ಮತ್ತೆ ಮ. ಸೊ ಇವೆಲ್ಲವೂ ಏನಿವೆ ಮೂಗಿನ ಸಹಾಯದಿಂದ. ಸೊ ಮೂಗಿನ ಸಹಾಯದಿಂದ ಇವೆಲ್ಲವೂ ಈ 5 ಅಕ್ಷರಗಳು ಏನಿದಾವೆ ಸೊ ಇವೆಲ್ಲವೂ ಅನುನಾಸಿಕ ಅಕ್ಷರಗಳಾಗಿ ನಾವು ಉಚ್ಚಾರ ಮಾಡ್ತೇವೆ ಅಂದ್ರೆ ಮೂಗಿನ ಸಹಾಯದಿಂದ. 7ನೇದು ಕಂಠ ತಾಲು ಅಕ್ಷರಗಳು. ಸೊ ಕಂಠ ಮತ್ತು ತಾಲು ಅಂದ್ರೆ ಹಿಂದಿನ ಕಂಠ ಮತ್ತು ದವಡೆಯಲ್ಲಿರ್ತಕ್ಕಂಥ ಎರಡರ ಮೂಲಕ ಹೊರಹೊಮ್ಮುವ ಅಕ್ಷರಗಳನ್ನ ನಾವು ಕಂಠ ತಾಲು ಅಕ್ಷರಗಳಂತ ಕರಿತೀವಿ. ಸೊ ಹಾಗಾದ್ರೆ ಇದಕ್ಕೆ ಉದಾಹರಣೆಯಾಗಿ ನಾವು ಎ ಅನ್ನೋದನ್ನ ನೋಡಿ. ಎ. ಸೊ ಇಲ್ಲಿ ತಾಲೂನು ಇಲ್ಲಿ ಅಥವಾ ದವಡೆ ಇದು ಕೂಡ ಸಹಾಯಕ್ಕೆ ಬರ್ತದೆ ಮತ್ತೆ ಕಂಠದ ಮೂಲಕ ಕೂಡ ಅಕ್ಷರ ಹೊರಹೊಮ್ಮುತ್ತದೆ. ಸೊ ಎ ಮತ್ತೆ ಎ ಮತ್ತೆ ಐ ಇವು 3 ಏನು ಅಕ್ಷರಗಳೇನಿವೆ ಇವು ಕಂಠ ತಾಲು ಅಕ್ಷರಗಳಂತ ಕರಿತೇವೆ. ಮತ್ತೆ ಕಂಠೋಷ್ಟ್ಯ. ಸೊ ಇಲ್ಲಿ ಓಷ್ಟ್ಯ ಅಕ್ಷರಗಳು ಮತ್ತೆ ಕಂಠ ಅಕ್ಷರಗಳು ಸೊ ಇವೆರಡೂ ಸೇರಿದ್ರೆ ನಾವೇನಂತ ಕರಿತೇವೆ ಕಂಠೋಷ್ಟ್ಯ ಅಕ್ಷರಗಳು. ಸೊ ಇಲ್ಲಿ ಕಂಠ ಮತ್ತು ತುಟಿಗಳ ಸಹಾಯದಿಂದ ಸೊ ಇವೆರಡರ ಸಹಾಯದಿಂದ ಬರ್ತಕ್ಕಂಥ ಅಕ್ಷರಗಳನ್ನ ನಾವು ಕಂಠೋಷ್ಟ್ಯ ಅಕ್ಷರಗಳು ಅಂತ ಕರಿತೇವೆ. ಸೊ ಉದಾಹರಣೆಗೆ ಇಲ್ಲಿ ನೋಡಿ ನೀವು ಓ ಅಂತ ಇದೆ.
ಸೊ ಇಲ್ಲಿ ಕಂಠನು ಕೆಲಸ ಮಾಡ್ತಾ ಇದೆ ಮತ್ತು ತುಟಿ ಎರಡುಗಳ ಸಹಾಯದಿಂದ ನೀವು ಅಕ್ಷರಗಳು ಹೊರಬರ್ತಾ ಇವೆ. ಸೊ ಇದರಲ್ಲಿ ಓ ಎನ್ನುವುದು ಮತ್ತೆ ಓ ಮತ್ತೆ ಔ. ಸೊ ಇವು ಮೂರು ಅಕ್ಷರಗಳು ಕಂಠ ಮತ್ತು ತುಟಿಗಳ ಸಹಾಯದಿಂದ ಬರುವುದರಿಂದ ಇವನ್ನ ನಾವು ಕಂಠೋಷ್ಠ ಅಕ್ಷರಗಳು ಅಂತ ಕರಿತೇವೆ. ಮುಂದಿನ ಭಾಗ 9ನೇದು ದಂತೋಷ್ಠ ಅಕ್ಷರಗಳು. ದಂತ ಮತ್ತು ಓಷ್ಠ ತುಟಿಗಳ ಸಹಾಯದಿಂದ ಬರ್ತಕ್ಕಂಥ ಅಕ್ಷರ. ಕೇವಲ ಇದು ಒಂದೇ ಇದೆ. ಇದು ವ ವ ವ ಎನ್ನುವುದು ದಂತೋಷ್ಠ ಅಕ್ಷರಗಳಿಗೆ ಉದಾಹರಣೆ. ಸೊ ಇದು ಹಲ್ಲು ಮತ್ತು ಓಷ್ಠ ತುಟಿಗಳ ಸಹಾಯದಿಂದ ದ ವ ಎನ್ನುವುದು ಬರ್ತದೆ. 10ನೇ ಪ್ರಕಾರ ಕಂಠ ನಾಸಿಕ. ಸೊ ಕಂಠ ನಾಸಿಕ ಕಂಠ ಮತ್ತು ಮೂಗಿನ ಸಹಾಯದಿಂದ ಬರ್ತಕ್ಕಂಥ ಅಕ್ಷರಗಳಿಗೆ. ಸೊ ಇದಕ್ಕೂ ಕೂಡ ಕೇವಲ ಒಂದೇ ಉದಾಹರಣೆ ಇದೆ, ಅದು ಅನುಸ್ವಾರ. ಅಂ ಎನ್ನುವುದು ಇಲ್ಲಿ ನೋಡಿ, ಈಗ ಅಂ ಎಂದರೆ ಇಲ್ಲಿ ಎರಡು ತುಟಿಗಳು ಸೇರಿ ಬರ್ತದೆ ಮತ್ತು ಕಂಠದಿಂದ ಅದರ ಉಚ್ಚಾರಣೆ ಆಗ್ತದೆ. ಸೊ ಆದ್ದರಿಂದ ಇವನ್ನ ನಾವು ಕಂಠನಾಸಿಕ ಅಕ್ಷರಗಳು ಅಂತ ಕರಿತೇವೆ. ಅಕ್ಷರಗಳ ಹುಟ್ಟುವ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಯಾವ ರೀತಿಯ ಅಕ್ಷರಗಳು ಹುಟ್ಟುತ್ತವೆ? ಕಂಠನಿಂದ, ತಾಲು ದವಡೆಯಿಂದ, ಮೂರ್ಧನ್ಯದಿಂದ, ನಾಲಿಗೆ ಮೇಲ್ಭಾಗ ಅಥವಾ ನಾಸಿಕದಿಂದ ಅಥವಾ ಕಂಠ ತಾಲುವಿಂದ, ಕಂಠೋಷ್ಠಗಳಿಂದ ಮತ್ತೆ ದಂತಗಳಿಂದ ಹುಟ್ಟಿರ್ತಕ್ಕಂಥ ಅಕ್ಷರಗಳನ್ನ ನಾವೀಗ ಚರ್ಚೆ ಮಾಡಿದ್ದೇವೆ. ಸೊ ಈಗ ವರ್ಣಮಾಲೆ ಇರ್ತಕ್ಕಂಥ ಇನ್ನೊಂದು ಟಾಪಿಕ್ ಯಾವುದು ಅಂದ್ರೆ ಸಂಯುಕ್ತಾಕ್ಷರ, ಅಥವಾ ಇದಕ್ಕೆ ಏನಂತ ಕರಿತೇವೆ? ದ್ವಿತ್ವಾಕ್ಷರ ಅಂತ ಕೂಡ ಕರಿತೇವೆ, ಅಥವಾ ಇದಕ್ಕೆ ಒತ್ತಕ್ಷರ ಅಂತ ಕೂಡ ನಾವು ಕರಿಬಹುದು. ಸೊ ಹಾಗಾದ್ರೆ ಸಂಯುಕ್ತಾಕ್ಷರ ಅಥವಾ ದ್ವಿತ್ವಾಕ್ಷರ ಅಥವಾ ಒತ್ತಕ್ಷರದ ಅರ್ಥ ಏನು ಅನ್ನೋದನ್ನ ಇಲ್ಲಿ ನೋಡೋಣ. ಸೊ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೇವೆ. ನಾವಿಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದು ಸ್ವರ ಸೇರಿ, ಸೊ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಅದಕ್ಕೆ ಪ್ಲಸ್ ಒಂದು ಸ್ವರಗಳು ಸೇರಿ ಅಥವಾ ಸ್ವರ ಸೇರಿ ಸ್ವರದ ಅಕ್ಷರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರೀತಾರೆ. ಸೊ ಇದರಲ್ಲಿ ಪ್ರಕಾರಗಳಲ್ಲಿ ಒತ್ತಕ್ಷರದಲ್ಲಿ ಎರಡು ರೀತಿಯ ವಿಧಗಳಿವೆ. ಸೊ ಇದರಲ್ಲಿ ಒಂದನೇ ವಿಧ ಸಜಾತಿಯ ಸಂಯುಕ್ತಾಕ್ಷರ. ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ. ಸೊ ಇದಕ್ಕೆ ಉದಾಹರಣೆ ಯಾವುದು ಅಂದ್ರೆ ಅಪ್ಪ. ಸೊ ಇಲ್ಲಿ ಒಂದು ಸ್ವರ ಇದೆ, ಸೊ ಇಲ್ಲಿ ಒಂದು ವ್ಯಂಜನಾಕ್ಷರ ಇದೆ. ಸೊ ಅದೇ ಜಾತಿಯ ವ್ಯಂಜನಕ್ಕೆ ಅದೇ ಜಾತಿಯ ಒತ್ತಕ್ಷರ ಇದ್ದಲ್ಲಿ, ಸೊ ಅಪ್ಪಕ್ಕೆ ಪದೇ ಒತ್ತಕ್ಷರ ಇದೆ. ಸೊ ಆದ್ದರಿಂದ ಇದು ಇಲ್ಲಿ ನೋಡಿ ಪಕ್ಕೆ ಪ ಮತ್ತೆ ಅ ಇವೆರಡೂ ಸೇರಿ ಪ ಅಂತ ಆಗುತ್ತೆ. ಸೊ ಇಲ್ಲಿ ಎರಡು ವ್ಯಂಜನಗಳು ಒಂದು ಸ್ವರ ಇದೆ. ಸೊ ಇದರಲ್ಲಿ ಅದೇ ಜಾತಿಯ ಎರಡು ರೀತಿಯ ವ್ಯಂಜನಗಳಿದ್ರೆ ನಾವೇನಂತ ಕರಿತೇವೆ? ಅದಕ್ಕೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಮತ್ತೆ ಇನ್ನೊಂದು ಉದಾಹರಣೆ, ಎರಡನೇ ಉದಾಹರಣೆಯಲ್ಲಿ ಅಕ್ಕ ಅಂತ ಇದೆ. ಸೊ ಇಲ್ಲಿ ಕೂಡ ನೋಡಿ ನೀವು ಕ ಅಂತ ಎರಡು ವ್ಯಂಜನ ಇದೆ. ಸೊ ಈ ಎರಡು ವ್ಯಂಜನ ಕೂಡ ಒಂದೇ ಜಾತಿಯ ಕಕ್ಕೆ ಸೇರಿದೆ. ಮತ್ತೆ ಅ ಎನ್ನುವ ಸ್ವರಾಕ್ಷರ ಸೇರಿ ಕ ಎನ್ನುವ ಒತ್ತಕ್ಷರವಾಗಿದೆ. ಸೊ ಆದ್ದರಿಂದ ಇವನ್ನ ನಾವೇನಂತೀವಿ? ಸಜಾತಿಯ ಸಂಯುಕ್ತಾಕ್ಷರ. ಸೊ ಇಲ್ಲಿ ನಾವು ನೋಡುವುದನ್ನು ಏನು ಅಂದ್ರೆ ಇಲ್ಲಿ ಎರಡು ವ್ಯಂಜನಗಳು ಒಂದೇ ಜಾತಿಯ ಅಕ್ಷರಕ್ಕೆ ಸೇರಿರಬೇಕು. ಸೊ ಅದಕ್ಕೆ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕೂಡ ಕರೀತೇವೆ. ಈಗ ಎರಡನೇ ವಿಧ ವಿಜಾತಿಯ ಸಂಯುಕ್ತಾಕ್ಷರ. ಸೊ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಅರ್ಥ ಏನು ಅಂದ್ರೆ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ. ಸೊ ಇಲ್ಲಿ ಈ ಎರಡು ವ್ಯಂಜನಗಳು ಪ್ಲಸ್ ಒಂದು ಸ್ವರ ಸೇರಿದರೆ ಒತ್ತಕ್ಷರವಾಗುತ್ತೆ. ಸೊ ಇದರಲ್ಲಿ ಎರಡು ವ್ಯಂಜನಗಳಲ್ಲಿ ಒಂದೇ ಜಾತಿದು ಇದ್ರೆ ಅದು ಸಜಾತಿಯ ಸಂಯುಕ್ತಾಕ್ಷರ. ಆದ್ರೆ ಎರಡು ವ್ಯಂಜನಗಳಲ್ಲಿ ಒಂದು ವ್ಯಂಜನ ಬೇರೆಯದ್ದಾಗಿ ಇನ್ನೊಂದು ವ್ಯಂಜನ ಬೇರೆ ಜಾತಿಯದ್ದಾದ್ರೆ ಅದನ್ನ ನಾವು ಏನಂತ ಕರಿತೇವೆ? ವಿಜಾತಿಯ ಒತ್ತಕ್ಷರ ಅಂತ ಕೂಡ ಕರಿತೇವೆ. ಸೊ ಇದಕ್ಕೆ ಉದಾಹರಣೆಯಾಗಿ ಉಷ್ಣವನ್ನ ತಗೊಂಡಿದ್ದಾರೆ. ಸೊ ಉಷ್ಣಕ್ಕೆ ಇಲ್ಲಿ ನೋಡಿ ಶ ಮತ್ತೆ ಣ. ಸೊ ಇಲ್ಲಿ ಒಂದು ಮತ್ತೆ ಶ ಇದು ಬೇರೆ ಜಾತಿಯದ್ದಾದ್ರೆ ಣ ಇದು ಬೇರೆ ಜಾತಿಯ ವ್ಯಂಜನವಾಗಿದೆ. ಸೊ ಇವೆರಡೂ ಸೇರಿ ಅ ಎನ್ನುವ ಸ್ವರದ ಜೊತೆಗೆ ಸೇರಿ ಶ್ಣ ಎನ್ನುವ ವಿಜಾತಿ ಸಂಯುಕ್ತಾಕ್ಷರವಾಗಿದೆ. ಇಲ್ಲಿ ಶ್ಣ. ಸೊ ಇದು ಎರಡು ವ್ಯಂಜನಗಳಲ್ಲಿ ಇದು ಬೇರೆ ಜಾತಿಗೆ ಇದು ಬೇರೆ ಜಾತಿಗೆ ಸೇರಿದ್ದಾದರೆ ಇದನ್ನು ನಾವು ವಿಜಾತಿಯ ಸಂಯುಕ್ತಾಕ್ಷರ ಎನ್ನಬಹುದು.
ಮತ್ತೆ ಇಲ್ಲಿ ಎರಡನೇ ಉದಾಹರಣೆ ಅಸ್ತ್ರವನ್ನ ನೋಡಬಹುದು. ಇಲ್ಲಿ ಸ ಅಂತ ಇದೆ ಮತ್ತೆ ತ ಅಂತ ಇದೆ. ಇದಕ್ಕೆ ರ ಎನ್ನುವ ಇನ್ನೊಂದು ವ್ಯಂಜನವನ್ನ ಸೇರಿಸಿದ್ದಾರೆ, ಅವರ್ಗೀಯ ವ್ಯಂಜನವನ್ನ. ಮತ್ತೆ ಇದಕ್ಕೆ ಅ ಎನ್ನುವ ಸ್ವರಾಕ್ಷರವನ್ನ ಸೇರಿ ಸ್ತ್ರ ಎನ್ನುವ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಇವೆರಡನ್ನ ನೀವು ನೋಡಿರಬಹುದು. ಅದೇ ಜಾತಿಯ ಎರಡೂ ವ್ಯಂಜನಗಳು ಒಂದು ವೇಳೆ ಇದ್ರೆ ಅವು ಸಜಾತಿಯದ್ದಾದ್ರೆ, ಒಂದು ಅಥವಾ ಎರಡು ಒಂದು ಜಾತಿಯದ್ದಾಗಿ, ಇನ್ನೊಂದು ವ್ಯಂಜನ ಬೇರೆ ಜಾತಿಯದ್ದಾಗಿ ಅದಕ್ಕೆ ಸ್ವರವನ್ನ ಸೇರಿಸಿದ್ರೆ ನಾವು ಅದು ವಿಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಮತ್ತೆ ಸಂಯುಕ್ತಾಕ್ಷರ ಅಥವಾ ದ್ವಿತಾಕ್ಷರ ಅಥವಾ ಒತ್ತಕ್ಷರಗಳಲ್ಲಿ ಇವನ್ನ ನಾವು ಇನ್ನೊಂದು ಟಾಪಿಕ್ ಬರ್ತದೆ. ಸೊ ಇದರಲ್ಲಿ ಸಂಯುಕ್ತಾಕ್ಷರ ಎಂದರೆ ವ್ಯಂಜನಗಳಿಗೆ ವ್ಯಂಜನ ಸೇರುವುದು. ಸೊ ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಸಂಯುಕ್ತಾಕ್ಷರ ಆಗ್ತದೆ. ಮತ್ತೆ ವ್ಯಂಜನಗಳಿಗೆ ಸ್ವರ ಸೇರಿದರೆ ಏನಾಗ್ತದೆ, ಗುಣಿತಾಕ್ಷರ ಆಗ್ತದೆ. ಸೊ ಇಲ್ಲಿ ಗುಣಿತಾಕ್ಷರ ಆಗ್ತದೆ ಅನ್ನೋದನ್ನ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಈಗ ಪ್ರಶ್ನೋತ್ತರಗಳನ್ನ ಚರ್ಚಿಸೋಣ. ಸೊ ಒಂದನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ. ಸೊ ಇದರಲ್ಲಿ ಆಪ್ಷನ್ ಎ 8 ಇದೆ, ಆಪ್ಷನ್ ಬಿ 10 ಇದೆ, ಆಪ್ಷನ್ ಸಿ 12, ಆಪ್ಷನ್ ಡಿ 14. ಸೊ ಇದರಲ್ಲಿ ನಾವು ನೋಡಿದ್ದೇವೆ ಮಹಾಪ್ರಾಣಾಕ್ಷರಗಳು ವರ್ಣಮಾಲೆಯಲ್ಲಿರುವ ಎಷ್ಟು ಅಂದ್ರೆ ಆಪ್ಷನ್ ಬಿ 10. ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ಈ ಪ್ರಶ್ನೆಯನ್ನ FDA 2017ರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಎರಡನೇ ಪ್ರಶ್ನೆ, ಆನೆ ಪದದಲ್ಲಿರುವ ಸ್ವರಗಳು. ಸೊ ಇದರಲ್ಲಿ ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 2. ಸೊ ಆ ಮತ್ತೆ ನೆ ಎನ್ನುವುದು ಎಲ್ಲಿ ಎರಡು ಸ್ವರಗಳಿದಾವೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 2. FDA 2018ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ದಡ್ಡಕ್ಕರ ಎಂದರೆ ಅದು ಡ್ಯಾಶ್ ಆಗಿರುತ್ತದೆ. ಇದರಲ್ಲಿ ದಡ್ಡಕ್ಕರ ಎಂದರೆ ಆಪ್ಷನ್ ಎ ದಪ್ಪ ಅಕ್ಷರ, ಆಪ್ಷನ್ ಬಿ ಒತ್ತಕ್ಷರ. ಸೊ ಇದರಲ್ಲಿ ಇದು ದಡ್ಡಕ್ಕರ ಎಂದರೆ ಇದು ಒತ್ತಕ್ಷರ ಆಗಿರುತ್ತದೆ. ಸೊ ಈ ಪ್ರಶ್ನೆಯನ್ನ FDA 2018ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ನಾಲ್ಕನೇ ಪ್ರಶ್ನೆ, ಕುರುಕ್ಷೇತ್ರ ಎಂಬ ಪದದಲ್ಲಿನ ತ್ರ ಎಂಬ ಅಕ್ಷರವು. ಸೊ ಇದು ಕೂಡ ಆಪ್ಷನ್ ಎ ದಪ್ಪ ಅಕ್ಷರ, ಇದು ಅಲ್ಲ. ಆಪ್ಷನ್ ಬಿ ಒತ್ತಕ್ಷರ. ಸೊ ಇದು ಕೂಡ ಇಲ್ಲಿ ಕ್ಷ ಅಥವಾ ತ್ರ ಎಂಬುದು ಇದು ಒತ್ತಕ್ಷರ ಆಗಿರ್ತದೆ. ಸೊ ತ್ರ ಎಂಬ ಅಕ್ಷರವು ಒತ್ತಕ್ಷರ ಆಗಿದೆ. ಸೊ ಈ ಪ್ರಶ್ನೆ, ಸೊ ಇಲ್ಲಿ ಹಾಸ್ಯಾಸ್ಪದ ಪದದಲ್ಲಿನ ಸ್ಪ ಎಂಬ ಅಕ್ಷರವು. ಸೊ ಇಲ್ಲಿ ಹಾಸ್ಯಾಸ್ಪದ ಇಲ್ಲಿ ಸ್ಪ ಅಕ್ಷರವು. ಇಲ್ಲಿ ಆಪ್ಷನ್ ನೋಡಿ, ಆಪ್ಷನ್ ಎ ದೀರ್ಘಾಕ್ಷರ ಇದೆ, ಆಪ್ಷನ್ ಬಿ ಋಸ್ವಸ್ವರ, ಆಪ್ಷನ್ ಸಿ ಒತ್ತಕ್ಷರ, ಆಪ್ಷನ್ ಡಿ ಮಹಾಪ್ರಾಣಾಕ್ಷರ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಒತ್ತಕ್ಷರ. ಇದು ಸ್ಪ ಎಂಬುದು ವಿಜಾತಿಯ ಒತ್ತಕ್ಷರ ಆಗಿರ್ತದೆ. ಸೊ ಇದನ್ನ RDWS ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ವಾಟರ್ ಸಪ್ಲೈ ಅವರ ಜೂನಿಯರ್ ಇಂಜಿನಿಯರ್ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಕನ್ನಡದ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳು ಯಾವುವು? ಸೊ ಇಲ್ಲಿ ಕನ್ನಡದ ವರ್ಣಮಾಲೆಯಲ್ಲಿರ್ತಕ್ಕಂಥ ಸಂಧ್ಯಾಕ್ಷರಗಳು ಯಾವುವು ಅಂದ್ರೆ ಐ ಮತ್ತೆ ಅವು. ಸೊ ಇವೆರಡೂ ಕೂಡ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಸಂಧ್ಯಾಕ್ಷರಗಳಾಗಿರ್ತವೆ. ಇದನ್ನ FDA 2018ರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಈ ಕೆಳಗಿನವುಗಳಲ್ಲಿ ಕಂಠ್ಯ ಧ್ವನಿಯಾಗಿರುವುದು. ಸೊ ಇಲ್ಲಿ ಆಪ್ಷನ್ ಎ ಕ ಮತ್ತೆ ಗ. ಸೊ ಇವು ಕಂಠ ಧ್ವನಿಯಾಗಿರ್ತವೆ. ಸೊ ಕಂಠ ಧ್ವನಿಗಳು ಯಾವುವು ಅಂದ್ರೆ ಕ ಮತ್ತೆ ಗ ಎನ್ನುವವು ಕಂಠ ಧ್ವನಿಗಳು. ಆಪ್ಷನ್ ಬಿ ಟ ಮತ್ತೆ ದ ಇವು ಮೂರ್ಧನ್ಯ ಧ್ವನಿಗಳಾಗಿರ್ತವೆ. ಆಪ್ಷನ್ ತಿ ತ ಮತ್ತೆ ದ ಇವು ದಂತ್ಯ ಧ್ವನಿಗಳಾಗಿವೆ. ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ಪ ಮತ್ತೆ ಬ ಇದು ಓಷ್ಠ ಧ್ವನಿಯಾಗಿರ್ತದೆ. ಸೊ ಇದರಲ್ಲಿ ಕಂಠ ಧ್ವನಿಯಾಗಿರುವವು ಯಾವುದು ಅಂದ್ರೆ ಆಪ್ಷನ್ ಎ ಕ ಮತ್ತೆ ಗ. ನೋಡೋಣ. ಜ ಈ ಅಕ್ಷರದ ಉತ್ಪತ್ತಿ ಸ್ಥಾನ ಇದಾಗಿದೆ. ಸೊ ಇದರಲ್ಲಿ ಆಪ್ಷನ್ ಎ ಕಂಠ ಇದೆ, ಆಪ್ಷನ್ ಬಿ ತಾಲವ್ಯ ಇದೆ, ಆಪ್ಷನ್ ಸಿ ಮೂರ್ಧನ್ಯ, ಆಪ್ಷನ್ ಡಿ ಅನುನಾಸಿಕ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ತಾಲವ್ಯ ಎಂಬುದು. ಸೊ ತಾಲವ್ಯ ದವಡೆ ಅಥವಾ ದವಡೆ ಎನ್ನುವುದು. ಸೊ ದವಡೆಯ ಸಹಾಯದಿಂದ ಈ ಅಕ್ಷರ ಉತ್ಪತ್ತಿ ಆಗುತ್ತದೆ ಜ ಎನ್ನುವುದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಲವ್ಯ. ಈ ಪ್ರಶ್ನೆಯನ್ನ FDA 2019ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ರಾಷ್ಟ್ರ ಈ ಪದದಲ್ಲಿ ಯಾವ ಜಾತಿಯ ಸಂಯುಕ್ತಾಕ್ಷರಗಳಿವೆ? ಸೊ ಇದರಲ್ಲಿ ಒತ್ತಕ್ಷರ ಯಾವ ರೀತಿ ಇದೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಸ್ಟ್ರ ಎಂಬುದು. ಸೊ ಇಲ್ಲಿ ಎರಡನೇ ವ್ಯಂಜನಗಳು ಯಾವ ಇರಬೇಕು, ಎರಡೂ ವ್ಯಂಜನಗಳು ಒಂದೇ ಜಾತಿಗೆ ಸೇರಿದ್ರೆ ಅದು ಸಜಾತಿ, ಬೇರೆ ಬೇರೆ ಜಾತಿಗೆ ಸೇರಿದ್ರೆ ಅದು ವಿಜಾತಿ ಆಗಿರ್ತದೆ. ಸೊ ಇಲ್ಲಿ ಶ ಮತ್ತೆ ಟ ಮತ್ತೆ ಇಲ್ಲಿ ರ ಇದೆ, ಇವು ಬೇರೆ ಬೇರೆ ಜಾತಿಗೆ ಸೇರಿದ್ದಾಗಿದೆ. ಸೊ ಆದ್ರಿಂದ ಇದು ಆಪ್ಷನ್ ಎ ಪರಜಾತಿ ಅಲ್ಲ, ಆಪ್ಷನ್ ಬಿ ಸಜಾತಿ ಅಲ್ಲ, ಆಪ್ಷನ್ ಸಿ ವಿಜಾತಿಯ ಸಂಯುಕ್ತಾಕ್ಷರ ಆಗಿರ್ತದೆ. ಈ ಪ್ರಶ್ನೆಯನ್ನು ಕೂಡ FDA 2019ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ.
ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನ ಹೀಗೆ ಕರೆಯುತ್ತಾರೆ. ಸೊ ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳನ್ನ ಯಾವ ರೀತಿ ಕರೀತಾರೆ ಅಂದ್ರೆ ಆಪ್ಷನ್ ಎ ಯೋಗವಾಹಕ ಅಲ್ಲ, ಆಪ್ಷನ್ ಬಿ ಪ್ಲುತ ಸ್ವರಗಳಲ್ಲ, ಆಪ್ಷನ್ ಸಿ ಸ್ವರ ಅಲ್ಲ. ಇವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಸ್ವರ ಅಂತೇವೆ. ಆಪ್ಷನ್ ಡಿ ವ್ಯಂಜನ ಎನ್ನುವುದು. ಸೊ ಇಲ್ಲಿ ಆಪ್ಷನ್ ಡಿ ವ್ಯಂಜನ ಎನ್ನುವುದು ಸ್ವತಂತ್ರವಾಗಿ ಉಚ್ಚಾರವಾಗದ ಅಕ್ಷರಗಳಾಗಿರ್ತವೆ. ನಮ್ಮ ವರ್ಣಮಾಲೆಯಲ್ಲಿ ಅಂ ಎಂಬುದು ಡ್ಯಾಶ್ ಆಗಿದೆ. ಸೊ ಇದರಲ್ಲಿ ಆಪ್ಷನ್ ಎ ಅನುನಾಸಿಕ, ಆಪ್ಷನ್ ಬಿ ಅನುಸ್ವಾರ, ಆಪ್ಷನ್ ಸಿ ಸಂದಕ್ಷರ, ಆಪ್ಷನ್ ಡಿ ಅಲ್ಪ ವಿಸರ್ಗ. ಸೊ ಇಲ್ಲಿ 0 ಎನ್ನುವುದು, ಸೊ ಇಲ್ಲಿ ಯಾವುದೇ ಸ್ವರವನ್ನ ಸೇರಿದರೆ ಮಾತ್ರ ಇದು ಏನಾಗ್ತದೆ, ಅನುಸ್ವಾರ ಆಗ್ತದೆ. ಸೊ ಇದು ಯೋಗವಾಹಕಗಳಲ್ಲಿ ಬರ್ತದೆ, ಯೋಗವಾಹಕಗಳಲ್ಲಿನ ಅನುಸ್ವಾರವಾಗಿದೆ. ಈ ಪ್ರಶ್ನೆಯನ್ನ FD 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಕನ್ನಡದ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಗಳಲ್ಲಿನ ಪಂಚಮಾಕ್ಷರಗಳನ್ನು ಏನೆಂದು ಕರೆಯಲಾಗಿದೆ? ಇಲ್ಲಿ ವರ್ಣಮಾಲೆಯಲ್ಲಿ ಪಂಚಮ ಅಂದ್ರೆ 5 ವರ್ಗೀಯ ವ್ಯಂಜನಗಳಲ್ಲಿನ 5 ಪಂಚಮಾಕ್ಷರ, 5 ಪಂಚಮ ಅಂದ್ರೆ 5 ಅಕ್ಷರಗಳನ್ನ ಏನಂತ ಕರೆದಿದ್ದಾರೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಆಪ್ಷನ್ ಇವು ಕೇವಲ 2 ಇವೆ, ಸಂಧ್ಯಕ್ಷರಗಳು ಇವು ಕೂಡ 2 ಇವೆ, ಅನುಸ್ವಾರಗಳು ಇವು ಕೂಡ ಇದು ಒಂದಿದೆ, ಯೋಗವಾಹಕಗಳಲ್ಲೇ ಬರ್ತದೆ. ಆದ್ರೆ ಅನುನಾಸಿಕಗಳು, ಸೊ ಆಪ್ಷನ್ ಡಿ ಅನುನಾಸಿಕಗಳು ಏನಿದಾವೆ, ನ್ಯ, ಣ, ಇದು ನ್ಯ, ಮತ್ತೆ ಣ, ಮತ್ತೆ ನ, ಮತ್ತೆ ಮ. ಸೊ ಇವು 5 ಅಕ್ಷರಗಳು, ಪಂಚಮಾಕ್ಷರಗಳನ್ನ ಅನುನಾಸಿಕಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಇಲ್ಲಿ ಅನುನಾಸಿಕ ಅಂತ ಕರೀತಾರೆ. ಸೊ ಈ ಪ್ರಶ್ನೆಯನ್ನ SD 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಮಕರಂದ ಪದದಲ್ಲಿರುವ ಅನುಸ್ವಾರದ ಧ್ವನಿಯನ್ನ ಗುರುತಿಸಿ. ಸೊ ಮಕರಂದ ಪದದಲ್ಲಿರುವ ಅನುಸ್ವಾರದ ಧ್ವನಿ ಯಾವ್ದಾಗ್ತದೆ ಅಂದ್ರೆ ಆಪ್ಷನ್ ಎ ಮಕಾರ ಇದೆ, ಆಪ್ಷನ್ ಬಿ ನಕಾರ, ಆಪ್ಷನ್ ಸಿ ಣಕಾರ, ಆಪ್ಷನ್ ಡಿ ಯಾವುದು ಅಲ್ಲ. ಮಕರಂದ ಪದ ಅನುಸ್ವಾರದ ಧ್ವನಿ ಯಾವುದು ಅಂದ್ರೆ ಆಪ್ಷನ್ ಬಿ ನಕಾರ ಆಗಿರ್ತದೆ. ಸೊ ಈ ಪ್ರಶ್ನೆಯನ್ನ KPSC ಅವರು ಗ್ರೂಪ್ ಸಿ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಡ್ಯಾಶ್ ಎನ್ನುತ್ತೇವೆ. ಸೊ ಇಲ್ಲಿ ಆಪ್ಷನ್ ಎ ವ್ಯಂಜನಗಳು, ಆಪ್ಷನ್ ಬಿ ಸ್ವರಗಳು, ಆಪ್ಷನ್ ಸಿ ಅಲ್ಪಪ್ರಾಣ, ಆಪ್ಷನ್ ಡಿ ಅನುನಾಸಿಕಗಳು. ಸೊ ಇಲ್ಲಿ ಆಪ್ಷನ್ ಡಿ ಅನುನಾಸಿಕ ಸರಿಯಾಗಿದೆ. ಸೊ ಇಲ್ಲಿ ನಾವು ಆಗ್ಲೇ ಚರ್ಚೆ ಮಾಡಿದ್ದೀವಿ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಅಂತ ಕರಿತೇವೆ. ಸೊ ಅನುನಾಸಿಕಗಳು ಎಷ್ಟಿವೆ? ಸೊ ಪಂಚಮಾಕ್ಷರಗಳು ಕೂಡ ಅಂತ ನಾವು ಕರಿತೇವೆ. ಪಂಚ ಅಂದ್ರೆ 5 ಅಕ್ಷರಗಳು. ಸೊ ಪಂಚಮಾಕ್ಷರಗಳು ಅಂದ್ರೆ ಇವು ಎಷ್ಟಿವೆ, ಅನುನಾಸಿಕಗಳು ಇರುವುದು ಎಷ್ಟು ಅಂದ್ರೆ ಆಪ್ಷನ್ ಎ 5 ಎನ್ನುವುದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ಈ ಪ್ರಶ್ನೆಯನ್ನ KSP ಕರ್ನಾಟಕ ಸ್ಟೇಟ್ ಪೊಲೀಸರವರ 2010 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಅನುನಾಸಿಕ ಅಕ್ಷರಗಳ ಒಟ್ಟು ಸಂಖ್ಯೆ, ಸೊ ಇದೇ ಕೂಡ ಇಲ್ಲಿ ರಿಪೀಟ್ ಆಗಿದೆ, ಎಷ್ಟು ಅಕ್ಷರಗಳಿವೆ ಅಂದ್ರೆ ಆಪ್ಷನ್ ಸಿ 5 ಅಕ್ಷರಗಳು. ಸೊ ಇದನ್ನ ಕ್ರೈಸ್ ರವರ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಣ, ನ, ಮ ಈ ಅಕ್ಷರಗಳು ಡ್ಯಾಶ್ ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಎ ಸ್ವರಗಳು ಅಲ್ಲ, ಆಪ್ಷನ್ ಬಿ ಒತ್ತಕ್ಷರ, ಆಪ್ಷನ್ ಸಿ ಅನುನಾಸಿಕಗಳು. ಸೊ ಮೂಗಿನಿಂದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ನ್ಯ, ಣ, ಮ. ಸೊ ಇವೆಲ್ಲವೂ ಣ, ನ, ಮ ಇವೆಲ್ಲವೂ 5 ಅಕ್ಷರಗಳು ಪಂಚಮಾಕ್ಷರಗಳು ಅಥವಾ ಅನುನಾಸಿಕ ಅಕ್ಷರಗಳು ಅಥವಾ ಅನುನಾಸಿಕಗಳು. ಸೊ ಈ ಪ್ರಶ್ನೆಯನ್ನ KRIDL ಅವರ FD 2023 ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಇದೇ ಪ್ರಶ್ನೆಯಲ್ಲಿ ರಿಪೀಟ್ ಆಗಿದೆ. ಇಲ್ಲಿ ಮುಂದಿನ ಪ್ರಶ್ನೆ, ವರ್ಣಮಾಲೆಯಲ್ಲಿ ಅಂ ಅಕ್ಷರಕ್ಕೆ ಈ ಹೆಸರಿದೆ. ಸೊ ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಇದು ಆಪ್ಷನ್ ಎ ದೀರ್ಘ ಸ್ವರ ಅಲ್ಲ, ಆಪ್ಷನ್ ಬಿ ವೃಷ ಸ್ವರ ಅಲ್ಲ, ಆಪ್ಷನ್ ಸಿ ಉಚ್ಚ ಸ್ವರ ಅಲ್ಲ, ಆಪ್ಷನ್ ಡಿ ಅನುಸ್ವಾರ. ಸೊ ಯೋಗವಾಹಕಗಳಲ್ಲಿನ ಬರ್ತಕ್ಕಂಥ ಅನುಸ್ವಾರ ಮತ್ತು ವಿಸರ್ಗದಲ್ಲಿ ಇದು ಅನುಸ್ವಾರ ಆಗಿದೆ. ಸೊ ಇದನ್ನ D.Ed 2009 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ನ್ಯ, ನ್ಯ, ಣ, ನ, ಮ. ಸೊ ಈ ಅಕ್ಷರಗಳಿಗೆ ಈ ಹೆಸರಿದೆ. ಸೊ ಇವು ನಾವಾಗಲೇ ಚರ್ಚೆ ಮಾಡಿದ್ವಿ, ಇವು ಅನುನಾಸಿಕಗಳು ಅಥವಾ ಪಂಚಮಾಕ್ಷರಗಳು ಅಂತ ಕೂಡ ನಾವನ್ನ ಕರಿತೇವೆ. ಈ ಪ್ರಶ್ನೆಯನ್ನ D.Ed 2007, D.Ed 2009, D.Ed 2021 3 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಸೊ ಇದೇ ಪ್ರಶ್ನೆ ಕೂಡ ಇಲ್ಲಿ ರಿಪೀಟ್ ಆಗಿದೆ. ಗುರು ಪದದಲ್ಲಿರುವ ಸ್ವರಗಳು. ಸೊ ಇದು ಕೂಡ ಇಲ್ಲಿ ರಿಪೀಟ್ ಆಗಿದೆ, ಬಟ್ ಪ್ರಶ್ನೆ ರಿಪೀಟ್ ಆಗಿಲ್ಲ, ಇದು ವಿಧ ರಿಪೀಟ್ ಆಗಿದೆ. ಸೊ ಇಲ್ಲಿ ಆನೆ ಎಂಬುದು ಆಗಲೇ ಅಂತ ಇತ್ತು. ಸೊ ಇದು FD ನಲ್ಲಿ ಕೇಳಿದ್ರು, ಇವು ಕೂಡ 2 ಸ್ವರಗಳಿದ್ರೆ ಗುರು ಎಂಬ ಪದವು ಕೂಡ 2 ಸ್ವರಗಳಿವೆ. ಸೊ ಈ ಪ್ರಶ್ನೆಯನ್ನ FD ಅವರ 2019 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಈ ಕೆಳಗಿನವುಗಳಲ್ಲಿ ಓಷ್ಟ್ಯ ಧ್ವನಿಯಾಗಿರುವುದು ಡ್ಯಾಶ್ ಆಗಿವೆ. ಸೊ ಇದರಲ್ಲಿ ಓಷ್ಟ್ಯ ಧ್ವನಿಗಳು ಅಥವಾ ತುಟಿಗಳ ಸಹಾಯದಿಂದ
ಪ ಮತ್ತೆ ಬ. ಸೊ ಇವೆರಡೂ ಕೂಡ ತುಟಿ ಅಥವಾ ಓಷ್ಟಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿವೆ. ಈ ಪ್ರಶ್ನೆಯನ್ನ SD 2019 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಕನ್ನಡದ ಬರವಣಿಗೆಯಲ್ಲಿ ಕಾಣುವ ಪ ಮತ್ತೆ ಫ ಉಚ್ಚಾರಣೆಯಲ್ಲಿ ಕೇಳಿ ಬರುವುದು ಪ ಫ ಫ. ಸೊ ಇವು ಮೂರು ಕೂಡ ಒಂದೇ ರೀತಿಯ ಉಚ್ಚಾರಣೆಗಳಾಗಿರ್ತವೆ. KPSC ಅವರ ಗ್ರೂಪ್ ಸಿ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಅವಿಭಾಜ್ಯವಾದ ಸ್ವತಂತ್ರ ರೂಪಗಳೇ ಆಪ್ಷನ್ ಎ ಧ್ವನಿಗಳು, ಆಪ್ಷನ್ ಬಿ ವಾಕ್ಯಗಳು, ಆಪ್ಷನ್ ಸಿ ಪದಗಳು, ಆಪ್ಷನ್ ಡಿ ನಾಮಪದಗಳು. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಪದಗಳು. ಸೊ ಇಲ್ಲಿ ಅವಿಭಾಜ್ಯವಾದ ಸ್ವತಂತ್ರ ರೂಪಗಳನ್ನ ನಾವೇನಂತ ಕರಿತೇವೆ, ಪದಗಳು ಅಂತ ಕೂಡ ಕರಿತೇವೆ. ಸೊ ಈ ಪ್ರಶ್ನೆಯನ್ನ KPSC ಅವರ ಗ್ರೂಪ್ ಸಿ 2017 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳ್ತಾರೆ. ಇವುಗಳಲ್ಲಿ ಪ್ರತಿಧ್ವನಿ ಪದ ಯಾವುದು? ಇದರಲ್ಲಿ ಇಕೋ ವರ್ಡ್. ಸೊ ಇಕೋ ವರ್ಡ್ ಅಂದ್ರೆ ಪ್ರತಿಧ್ವನಿ, ಒಂದು ಧ್ವನಿ ಇನ್ನೊಂದು ಧ್ವನಿಯನ್ನ ಇಕೋ ಮಾಡ್ತದೆ. ಸೊ ಇದರಲ್ಲಿ ಮರಗಿಡ, ಹಸಿ ಬಿಸಿ, ರಾಮಭೀಮ, ಎತ್ತುಗಿತ್ತು. ಸೊ ಇದರಲ್ಲಿ ಇಲ್ಲಿ ತು ಎನ್ನುವುದು ಪ್ರತಿಧ್ವನಿಯಾಗಿದೆ. ಸೊ ಎರಡು ಪದಗಳಲ್ಲಿ ಇಲ್ಲಿ ಪ್ರತಿಧ್ವನಿಯಾಗಿರೋದ್ರಿಂದ ಆಪ್ಷನ್ ಡಿ ಎತ್ತುಗಿತ್ತು ಎನ್ನುವುದು ಸರಿಯಾದ ಉತ್ತರ ಆಗ್ತದೆ. ಸೊ ಇದನ್ನ KPSC ಅವರ ಗ್ರೂಪ್ ಸಿ 2018 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಕನ್ನಡದ ಕ ವ್ಯಂಜನವು ಈ ಕೆಳಗಿನ ಯಾವ ಗುಂಪಿಗೆ ಸೇರುತ್ತದೆ? ಸೊ ಇದನ್ನ ನೀವು ನೋಡಿರಬಹುದು. ಕ ಎಂಬುದು ಕಂಠ್ಯ ಅಘೋಷ ಸ್ಪರ್ಶ. ಇಲ್ಲಿ ಅಘೋಷ ಸ್ಪರ್ಶ, ಕಂಠ್ಯ ಅಘೋಷ ಸ್ಪರ್ಶಕ್ಕೆ ಸೇರಿದ್ದಾಗಿದೆ ಕ ಎನ್ನುವುದು. ಸೊ ಇದು ಕೂಡ KSP ಕರ್ನಾಟಕ ಸ್ಟೇಟ್ ನ್ಯ ಜ್ಞ ನ್ಯ ಣ ನ ಮ ಈ ವರ್ಣಗಳು ಜನಿಸುವ ಸ್ಥಳ. ಸೊ ಇವು ನಾಸಿಕ ಸ್ಥಳ. ಸೊ ಇಲ್ಲಿ ಅನುನಾಸಿಕ ಅಥವಾ ಮೂಗಿನ ಸಹಾಯದಿಂದ ಇವು ಏನಾಗ್ತವೆ, ಉಚ್ಚರಿಸಲ್ಪಡುತ್ತವೆ. ಸೊ ಇವು ನಾವು ಏನಂತೇವೆ, ನಾಸಿಕದ ಸಹಾಯದಿಂದ ಅಂದ್ರೆ ಮೂಗಿನ ಸಹಾಯದಿಂದ ಉದ್ಭವ ಆಗುವ ವರ್ಣಗಳು. ಸೊ ಈ ಪ್ರಶ್ನೆಯನ್ನ KPSC ಅವರ ಗ್ರೂಪ್ ಸಿ 2018 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಇವು ಮೂರ್ಧನ್ಯ ಧ್ವನಿಗಳು. ಇವು ಮೂರ್ಧನ್ಯ ಧ್ವನಿಗಳು ಅಂದ್ರೆ ನಾಲಿಗೆ ಹಿಂದಿನ ಸಹಾಯದಿಂದ ಆಗಿರ್ತಕ್ಕಂಥ ಉದ್ಭವ ಆಗುವ ಧ್ವನಿಗಳನ್ನ ಅಥವಾ ವರ್ಣಗಳನ್ನ ನಾವೇನಂತ ಕರಿತೇವೆ, ಮೂರ್ಧನ್ಯ ಧ್ವನಿ. ಸೊ ಇವು ಯಾವುವು ಅಂದ್ರೆ ಕಚ ಇವು ಕಂಠ, ಆದ್ರೆ ಪಾಪ ಇವು ಅಲ್ಲ, ಟ ಡ ಟ ಡ. ಸೊ ಇವು ನಾಲಿಗೆಯ ಹಿಂಭಾಗ ಅಥವಾ ನಾಲಿಗೆಯು ಬಾಯಿನ ಮೇಲ್ಭಾಗವನ್ನ ಮುಟ್ಟುವುದರಿಂದ ಹುಟ್ಟುವ ಪದಗಳಾಗಿರ್ತವೆ ಅಥವಾ ವರ್ಣಗಳಾಗಿರ್ತವೆ. ಸೊ ಟ ಡ ಎನ್ನುವುದು ಮೂರ್ಧನ್ಯ ಧ್ವನಿಗಳಾಗಿರ್ತವೆ. ಸೊ ಈ ಪ್ರಶ್ನೆಯನ್ನ KSP ಅವರ 2010 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ನಾಲಿಗೆ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಏನಂತವೆ ನಾವು? ಸೊ ಇವು ನಾಲಿಗೆ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ತಾಲವ್ಯಗಳು ಅಂತ ಕೂಡ ಕರಿತೇವೆ. ಸೊ ಇದು RDWS ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂಡ್ ವಾಟರ್ ಸಪ್ಲೈ JE 2022 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಸೂರ್ಯ, ಸುಗ್ಗಿ, ವಸ್ತ್ರ, ಅಕ್ಕರ, ಶಸ್ತ್ರ, ಹಬ್ಬ ಇವುಗಳಲ್ಲಿ ಸಜಾತೀಯ ಸಂಯುಕ್ತಾಕ್ಷರಗಳನ್ನ ಬೇರ್ಪಡಿಸಿ ಕ್ರಮವಾಗಿ ಬರೆಯಿರಿ. ಸೊ ನಾವಿಲ್ಲಿ ನೋಡಿದ್ರ ಹಾಗೆ, ಸೊ ನಾವಾಗಲೇ ಕ್ಲಾಸ್ ನಲ್ಲಿ ಕೂಡ ನೋಡಿದ್ದೇವೆ, ಇಲ್ಲಿ ವ್ಯಂಜನಗಳು ಒಂದೇ ಜಾತಿಗೆ ಸೇರಿರೋವಾಗಿರಬೇಕು, ಅವೆಲ್ಲವೂ ಸಜಾತಿ ಒತ್ತಕ್ಷರ ಆಗಿರ್ತವೆ. ಸೊ ಇಲ್ಲಿ ಸೂರ್ಯ ಎನ್ನುವುದು ಇದು ವಿಜಾತಿ ಒತ್ತಕ್ಷರ ಆಗಿದೆ. ಸುಗ್ಗಿ, ಸೊ ಇಲ್ಲಿ ಗಿ ಒಂದೇ ಜಾತಿಯದ್ದಾಗಿದೆ. ಸೊ ಅದರಿಂದ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಮತ್ತೆ ವಸ್ತ್ರ, ಇದು ಕೂಡ ವಿಜಾತಿಯದ್ದಾಗಿದೆ. ಇಲ್ಲಿ ಅಕ್ಕರ ಎನ್ನುವುದು ಏನಾಗಿದೆ, ಇದು ಸಜಾತಿ ಒತ್ತಕ್ಷರ ಆಗಿದೆ. ಶಸ್ತ್ರ ಇದು ವಿಜಾತಿ. ಹಬ್ಬ ಎನ್ನುವುದು ಸಜಾತಿ ಒತ್ತಕ್ಷರ ಆಗಿದೆ. ಸೊ ಇದರಲ್ಲಿ ಸುಗ್ಗಿ ಮತ್ತೆ ಅಕ್ಕರ ಮತ್ತೆ ಹಬ್ಬ ಅನ್ನೋದು. ಸೊ ಇವು ಮೂರು ಆಪ್ಷನ್ ಸಿ ಏನಿದೆ, ಸುಗ್ಗಿ, ಅಕ್ಕರ, ಹಬ್ಬ, ಸೊ ಇವು ಮೂರು ಕೂಡ ಸಜಾತಿಯ ಒತ್ತಕ್ಷರಗಳಾಗಿವೆ. ಸೊ ಈ ಪ್ರಶ್ನೆಯನ್ನ KPSC ಅವರ ಗ್ರೂಪ್ ಸಿ 2018 ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಹಾ ರಾಮಾಸ್, ಸೊ ಇಲ್ಲಿ ಎಸ್ ಅನ್ನೋದು ಬರಬೇಕಾಗಿತ್ತು. ಸೊ ಇಲ್ಲಿ ಪ್ರಿಂಟ್ ಆಗಿಲ್ಲ. ಹಾ ರಾಮಾಸ್ ಎಂಬುದು ಡ್ಯಾಶ್ಗೆ ಉದಾಹರಣೆ. ಸೊ ಇಲ್ಲಿ ಆಪ್ಷನ್ ಎ ಹೃಸ್ವ, ಆಪ್ಷನ್ ಬಿ ದೀರ್ಘ, ಆಪ್ಷನ್ ಸಿ ಪ್ಲುತ ಸ್ವರ. ಸೊ ಪ್ಲುತ ಸ್ವರ ಅಂದ್ರೆ ಇಲ್ಲಿ ದೀರ್ಘ ಸ್ವರಗಳಿಗಿಂತ ಹೆಚ್ಚಿನ ಮೂರಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಶಬ್ದಗಳು ಅಥವಾ ವರ್ಣಗಳಿಗೆ ನಾವೇನಂತ ಕರಿತೇವೆ, ಪ್ಲುತ ಸ್ವರಗಳು ಅಂತ ಕರಿತೇವೆ. ಸೊ ಇಲ್ಲಿ ಅಮ್ಮಾಸ್, ಹಾರಾಮಾಸ್, ರಾಮಾಸ್ ಅಂತ ಇಲ್ಲಿ ಎಸ್ ಎನ್ನುವುದು ಪ್ಲುತ ಸ್ವರಕ್ಕೆ ಉದಾಹರಣೆ ಆಗಿದೆ. ಈ ಪ್ರಶ್ನೆಯನ್ನು 2018 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ. ಇಲ್ಲಿ ಆಪ್ಷನ್ ಎ ಹೃಸ್ವ ಸ್ವರಗಳ ಸಹಕಾರ, ಆಪ್ಷನ್ ಬಿ ವರ್ಗೀಯ ವ್ಯಂಜನಗಳ ಸಹಕಾರ, ಆಪ್ಷನ್ ಸಿ ಅವರ್ಗೀಯ ವ್ಯಂಜನಗಳ ಸಹಕಾರ, ಆಪ್ಷನ್ ಡಿ ಯಾವುದೇ ಸ್ವರಗಳ ಸಹಕಾರ. ಸೊ ಇಲ್ಲಿ ಸ್ವರಗಳ ಸಹಕಾರ ಬೇಕಾಗ್ತದೆ, ಮತ್ತೆ ವರ್ಗೀಯ ವ್ಯಂಜನಗಳ ಸಹಕಾರ ಕೂಡ ಬೇಕಾಗ್ತದೆ. ಸೊ ಇಲ್ಲಿ
ಉತ್ತರ ಸಿ ಯಾವುದು ಅಂದ್ರೆ ಅವರ್ಗೀಯ ವ್ಯಂಜನಗಳ ಸಹಕಾರ ಬೇಕಾಗಿರುವುದಿಲ್ಲ. ಅನುಸ್ವಾರ ಮತ್ತು ವಿಸರ್ಗ ಅಂದ್ರೆ ಯೋಗವಾಹಕಗಳಿಗೆ ಅವರ್ಗೀಯ ವ್ಯಂಜನಗಳ ಸಹಕಾರ ಬೇಕಾಗಿರುವುದಿಲ್ಲ. ಈ ಪ್ರಶ್ನೆಯನ್ನ ಸೊ ಇಲ್ಲಿ ಅ ಅಥವಾ ಆ ಸೊ ಇವೆರಡೂ ಅಕ್ಷರಗಳನ್ನ ಸ್ವರಗಳನ್ನ ಬಿಟ್ಟು ಉಳಿದ 12 ವರ್ಣಗಳನ್ನ ನಾಮಿಗಳೆಂದು ಕರೆಯುತ್ತಾರೆ. ಸೊ ಇವಕ್ಕೆ ಅದಂತರ ಆ ಬಿಟ್ಟು ಉಳಿಕಿದ್ವೆಲ್ಲವೂ ಅಕ್ಷರಗಳನ್ನು ನಾವು ಆ ಅಥವಾ ಆಗೆ ಬಿಟ್ಟು ಉಳಿದ ಎಲ್ಲವೂ ಸ್ವರಗಳನ್ನ ನಾವೇನಂತ ಕರಿತೇವೆ ನಾಮಿಗಳಂತ ಕರಿತಾರೆ. ಈ ಪ್ರಶ್ನೆಯನ್ನ 2018ರ KPSC ಅವರ ಗ್ರೂಪ್ ಸಿ 2018ರ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳ್ತಾರೆ. ಹ್ರಸ್ವ ಸ್ವರ ಎಂಬುದು ಡ್ಯಾಶ್ ಪದ. ಸೊ ಇಲ್ಲಿ ಆಪ್ಷನ್ ಎ ಕಡಿಮೆ ಕಾಲಾವಧಿಯಲ್ಲಿ ಉಚ್ಚರಿಸುವ, ಆಪ್ಷನ್ ಬಿ ಲಘುವಾದ, ಆಪ್ಷನ್ ಸಿ ಕಿರಿದಾದ, ಆಪ್ಷನ್ ಸಿ ಮೊಟಕಾದ. ಸೊ ಹ್ರಸ್ವ ಸ್ವರ ಅಂದ್ರೆ ಒಂದೇ ಮಾತ್ರ ಕಾಲದಲ್ಲಿ ಅಥವಾ ಕಡಿಮೆ ಕಾಲಾವಧಿಯಲ್ಲಿ ಅಥವಾ ಹೆಚ್ಚಿಗೆ ಒತ್ತಡ ಹಾಕದೆ ಕೆಲವೊಂದೇ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಶಬ್ದಗಳಿಗೆ ನಾವು ಅಥವಾ ವರ್ಣಗಳಿಗೆ ಹ್ರಸ್ವ ಸ್ವರ ಅಂತ ಕೂಡ ಕರಿತೇವೆ. ಇದನ್ನ ಪೌರಾಡಳಿತ ಮಂಡಳಿಯವರ 2009ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ವ್ಯಂಜನಕ್ಕೆ ಸ್ವರ ಸೇರಿದರೆ, ಸೊ ವ್ಯಂಜನಕ್ಕೆ ಸ್ವರ ಸೇರಿದರೆ ಅದೇನಾಗುತ್ತದೆ ಗುಣಿತಾಕ್ಷರ ಆಗುತ್ತದೆ. ಸೊ ಈ ಪ್ರಶ್ನೆಯನ್ನ KPSC ಅವರ ಗ್ರೂಪ್ ಸಿ 2016ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಸ್ವರಗಳಿಗೆ ವ್ಯಂಜನಗಳು ಸೇರಿದಾಗ, ಸೊ ಸ್ವರಗಳಿಗೆ ವ್ಯಂಜನಗಳು ಸೇರಿದಾಗ ಏನಾಗ್ತವೆ ಗುಣಿತಾಕ್ಷರಗಳು ಆಗ್ತವೆ. ಇಲ್ಲಿ ಏನಂತವೆ ಗುಣಿತಾಕ್ಷರಗಳು ಅಂತ ಕೂಡ ನಾವು ಇದನ್ನ ಕರೀತೇವೆ. ಸೊ ಇವು RDWS JEE 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಇಲ್ಲಿ ಏನಾಗ್ತದೆ ಆಪ್ಷನ್ ಎ ವ್ಯಂಜನ ವ್ಯಂಜನ, ಆಪ್ಷನ್ ಬಿ ಸಂಯುಕ್ತಾಕ್ಷರ. ಸೊ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಆಗ್ತವೆ. ಸೊ ಈ ಪ್ರಶ್ನೆಯನ್ನ KPSC ಅವರ ಗ್ರೂಪ್ ಸಿ 2016ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು. ಸೊ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಯಾವ ವರ್ಣಗಳನ್ನ ಅಥವಾ ವರ್ಣಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪ್ಷನ್ ಎ ಸ್ವರಾಶ್ರವಣಗಳು, ಆಪ್ಷನ್ ಬಿ ಉಚ್ಚಾರಣಗಳು, ಆಪ್ಷನ್ ಸಿ ಯೋಗವಾಹಕಗಳು. ಸೊ ಈ ಯೋಗವಾಹಕಗಳೇನಿವೆ ಸೊ ಇವು ಸ್ವರಾಕ್ಷರಗಳ ಸಹಾಯವಿಲ್ಲದೆ ನಾವು ಉಚ್ಚರಿಸಲು ಆಗುವುದಿಲ್ಲ. ಸೊ ಈ ಪ್ರಶ್ನೆಯನ್ನ KPSC ಅವರ ಗ್ರೂಪ್ ಸಿ 2016ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಯೋಗವಾಹಗಳು ಎಷ್ಟು? ಸೊ ಇವು ಎರಡಿವೆ, ಅನುಸ್ವಾರ ವಿಸರ್ಗ. ಸೊ ಈ ಪ್ರಶ್ನೆಯನ್ನ KSP ಅವರ 2010ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದೆ. ಕನ್ನಡದಲ್ಲಿ ಯೋಗವಾಹಕ ಎಂದರೆ, ಕನ್ನಡದಲ್ಲಿ ಯೋಗವಾಹಕ ಎಂದರೆ ಆಪ್ಷನ್ ಎ ಉತ್ಪತ್ತಿಯಾಗುವ ಸ್ಥಳ, ಆಪ್ಷನ್ ಬಿ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವ ಸ್ಥಳ ಪದಗಳು, ಆಪ್ಷನ್ ಸಿ ಯಾವುದಾದರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರ ಅಥವಾ ಮೂಗಿನ ಸಹಾಯದಿಂದ ಉಚ್ಚಾರಣೆ. ಸೊ ಇಲ್ಲಿ ಯಾವುದಾದರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರ, ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಸೊ ಯೋಗವಾಹಕವನ್ನ ನಾವು ಯಾವುದೇ ಒಂದು ಸ್ವರದಲ್ಲಿ ಮಾತ್ರ, ಇಲ್ಲಿ ಕೇವಲ ಮತ್ತೆ ಇದು ಆದ್ರೂ ನಡೆಯೋದಿಲ್ಲ. ಸೊ ಇದರ ಮುಂದೆ ಅಥವಾ ಅಹ ಎನ್ನುವುದು, ಸೊ ಇಲ್ಲಿ ಸ್ವರಗಳ ಸಹಾಯದೊಂದಿಗೆ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಯೋಗವಾಹಕ ಅಂತ ಕರಿತೇವೆ. ಸೊ ಈ ಪ್ರಶ್ನೆಯನ್ನ DCC ಬ್ಯಾಂಕ್ ಬಾಗಲಕೋಟೆ ಅವರ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬಂತೆ, ಕೇಶಿರಾಜ ಗುರುತಿಸುವ ಒಟ್ಟು ಶುದ್ಧಾಕ್ಷರ. ಸೊ ಅವನು 47 ಅಕ್ಷರಗಳನ್ನ ಗುರುತಿಸಿದ್ದಾನೆ. ಇದನ್ನ KCC ಬ್ಯಾಂಕ್ ಅವರ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಕೇಶಿರಾಜ ಹೇಳುವ ಶುದ್ಧಿಗೆಗಳ ಸಂಖ್ಯೆ, ಸೊ ಇವು ಕೂಡ 47 ಇವೆ. ಸೊ ಪ್ರೌಢಶಾಲಾ ಕನ್ನಡ ಶಿಕ್ಷಕ 2009ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಾಕ್ಷರಗಳಿವೆ? ಸೊ 13 ಸ್ವರಾಕ್ಷರಗಳಿವೆ. ಇದನ್ನ DCC ಬ್ಯಾಂಕ್ ಅವರ ಬಾಗಲಕೋಟೆ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಸೊ ಇವು ಇತ್ತೀಚಿನ ಹೊಸಗನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂದ್ರೆ ಆಪ್ಷನ್ ಸಿ 49 ಅಕ್ಷರಗಳಿವೆ. ಇದು KCC ಬ್ಯಾಂಕ್ ಅವರ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ವರ್ಗೀಯ ವ್ಯಂಜನಗಳಲ್ಲಿನ ಒಟ್ಟು ಅಕ್ಷರಗಳು ಇಷ್ಟು. ಸೊ ವರ್ಗೀಯ ವ್ಯಂಜನಗಳನ್ನು ನಾವು ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿವೆ. ಇಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳು. ಯಾವ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟಿವೆ? 9 ಅಕ್ಷರಗಳಿವೆ. ಯಾರಲ್ಲ ವಶ ಸಹಳ ಏನಿವೆ ಇವೆಲ್ಲವೂ ಅವರ್ಗೀಯ. ಕದಿಂತ್ರ ಮವರೆಗಿನ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತಾರೆ. ಸೊ ಇದನ್ನ DED ಅವರು 2009ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ? ಸೊ ಇದು ಆಪ್ಷನ್ ಡಿ 19. ಇದನ್ನ ಇತ್ತೀಚಿನ 2017 DED 2017ರ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ರಿಪೀಟ್ ಆಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು 49. ಸೊ 49 ಅಕ್ಷರಗಳು DED 2004 ಮತ್ತೆ 2009ರಲ್ಲಿ ರಿಪೀಟ್ ಆಗಿದೆ. ಮತ್ತೆ ಅವು ಎಂಬ ಅಕ್ಷರಗಳು. ಸೊ ಇಲ್ಲಿ ಐ ಮತ್ತೆ ಅವು ಎಂಬ ಅಕ್ಷರಗಳು ವರ್ಗೀಯ ಅಕ್ಷರಗಳಲ್ಲ, ವ್ಯಂಜನಾಕ್ಷರಗಳಲ್ಲ, ಇವು ಸಂಧ್ಯಕ್ಷರಗಳು, ಸ್ವರದಲ್ಲಿನ ಸಂಧ್ಯಕ್ಷರಗಳಾಗಿರ್ತವೆ. ಸೊ
ಈ ಪ್ರಶ್ನೆಯನ್ನ ಡಿ.ಎಡ್ 2009 ಮತ್ತು 2011 ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಕನ್ನಡದಲ್ಲಿ ಇದೊಂದು ಸಂದಕ್ಷರ. ಇಲ್ಲಿ ಆಪ್ಷನ್ ಎ ಇದೆ, ಆಪ್ಷನ್ ಬಿ ಎ ಇದೆ, ಆಪ್ಷನ್ ಸಿ ಐ ಇದೆ, ಆಪ್ಷನ್ ಡಿ ಅಮ್ ಇದೆ. ಸೊ ಇದರಲ್ಲಿ ಐ ಮತ್ತೆ ಅವು, ಸೊ ಇವೆರಡು ಕೂಡ ಸಂದಕ್ಷರಗಳಾಗಿರ್ತವೆ. ಇವು ಸಂದಕ್ಷರಕ್ಕೆ ಉದಾಹರಣೆಗಳು, ಐ ಮತ್ತೆ ಅವು. ಸೊ ಇವೆರಡು ಕೂಡ ಸಂದಕ್ಷರಗಳು. ಸೊ ಈ ಪ್ರಶ್ನೆಯನ್ನು ಕೆಸೆಟ್ ಅವರ 2013 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಇವುಗಳಲ್ಲಿ ಸುವರ್ಣವಲ್ಲದ ವರ್ಣಗಳಿವು. ಸೊ ಇವು ಸ್ವರಗಳಲ್ಲಿ ಸವರ್ಣವಲ್ಲದ ವರ್ಗಗಳು ಯಾವುದು ಅಂದ್ರೆ ಇವು ಸಂದಕ್ಷರಗಳಾಗ್ತವೆ. ಸೊ ಐ ಮತ್ತೆ ಅವು ಏನಿವೆ ಇದು ಸಂದಕ್ಷರಗಳಾಗಿವೆ. ಸೊ ಈ ಪ್ರಶ್ನೆಯನ್ನ ಮೊರಾರ್ಜಿ ದೇಸಾಯಿ ಕನ್ನಡ ಶಿಕ್ಷಕ 2011 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಮತ್ತೆ ಅವುಗಳು, ಸೊ ಈ ಪ್ರಶ್ನೆಯಲ್ಲಿ ರಿಪೀಟ್ ಆಗಿದೆ, ಇವು ಸಂದಕ್ಷರಗಳಾಗಿವೆ. ಇದನ್ನ ಕೆಪಿಎಸ್ಆರ್ ಗ್ರೂಪ್ ಸಿ 2023 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ತ, ಥ, ದ, ಧ ಈ ಅಕ್ಷರಗಳು ಹುಟ್ಟಿನ ಆಧಾರದ ಮೇಲೆ ಇವುಗಳನ್ನ ಏನಂತ ಕರಿತೇವೆ ನಾವು ಅಂದ್ರೆ ದಂತ್ಯ ಅಕ್ಷರಗಳು. ಹಲ್ಲಿನ ಸಹಾಯದಿಂದ ಉದ್ಭವ ಆಗುವ ಅಥವಾ ಹಲ್ಲಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ತ, ಥ, ದ, ಧ ಇವು ದಂತ್ಯಾಕ್ಷರಗಳು ಅಂತ ಕೂಡ ಕರಿತೇವೆ. ಕ, ಚ, ಟ, ತ, ಪ ಇವುಗಳು ಅಘೋಷ ಸ್ಪರ್ಶ ಧ್ವನಿಗಳು. ಕಂಠ್ಯ ಅಘೋಷ ಸ್ಪರ್ಶ ಧ್ವನಿಗಳಾಗಿರ್ತವೆ. ಇದು ಮೊರಾರ್ಜಿ ದೇಸಾಯಿ. ನಾವು ವರ್ಣಮಾಲೆಯಲ್ಲಿನ ಕೇಳಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲ ಪ್ರಶ್ನೆಗಳನ್ನ ಪಠ್ಯ ಮಾಡಿ ಇಲ್ಲಿ ವಿವರಿಸಿದ್ದೇನೆ. ಸೊ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.